ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಕಳೆದ ಅನೇಕ ಸಮಯಗಳಿಂದ ಧ್ಯಾನ ಮಾಡುವ ಹಾಗೆ ಕರ್ತನಾದ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾನು ಕರ್ತನಾದ ಯೇಸು ಸ್ವಾಮಿಗೆ ವಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಸಮಯದಲ್ಲಿ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಾಗ ಬೇಕಾದಂಥ ಆಳವಾದ ರಹಸ್ಯಗಳನ್ನು, ಮರ್ಮಗಳನ್ನು, ಸತ್ಯಗಳನ್ನು ಪವಿತ್ರಾತ್ಮನ ಮೂಲಕ ನಮಗೆ ಪ್ರಕಟಪಡಿಸಿ ಕರ್ತನೆ ಈ ವಾಕ್ಯಗಳನ್ನು ತಿಳಿದುಕೊಳ್ಳುವ ಹಾಗೆ ಕರ್ತನೆ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಕೇಳಿಕೊಡ್ತೇವೆ. ಯೆರೆಮೀಯ 33:3 ಹೇಳಿದೆ, ನನ್ನನ್ನು ಕೇಳಿಕೋ, ನನ್ನ ನಿನಗೆ ತಿಳಿದ ಮಹತ್ವದ ಗೂಢಾರ್ಥಗಳನ್ನು ತಿಳಿಯಪಡಿಸ್ತೇನೆ ಎಂಬುದಾಗಿ ಹೇಳಿದ ವಾಕ್ಯದ ಪ್ರಕಾರವಾಗಿ ಆಳವಾದ ಮಹತ್ವದ ಒಂದು ಕರ್ತನೆ ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ಪ್ರಕಟಪಡಿಸಿ ನಿಂತನೆ ಮಹಿಮೆ ಹೊಂದಬೇಕು ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನೇ ತಗ್ಗಿಸಿ ನಿನ್ನ ಪವಿತ್ರ ಕೈಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಮುದ್ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ತಂದೆಯ ದೇವರೇ, ಆಮೆನ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವ ಹಾಗೆ ಕರ್ತನು ಕೃಪೆ ತೋರಿಸಿದ್ದಾನೆ. ಪ್ರಕಟಣೆ ಪುಸ್ತಕ ಸತ್ಯವೇದದ 66ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆ 27ನೇ ಪುಸ್ತಕವಾಗಿದೆ. ಇದರಲ್ಲಿ 27 ಅಧ್ಯಾಯಗಳು ಉಂಟು, 404 ವಾಕ್ಯಗಳುಂಟು. ಈ ಪುಸ್ತಕವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ಧ್ಯಾನ ಮಾಡಬಹುದು. ಅದರ ವಿಂಗಡಣೆಯನ್ನು ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 19 ವಾಕ್ಯದಲ್ಲಿ ಕಾಣ್ತೇವೆ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ನಡೆದ ಸಂಗತಿಗಳು, ನಡೆಯುತ್ತಿರುವ ಸಂಗತಿಗಳು, ನಡೆಯಬೇಕಾದ ಸಂಗತಿಗಳೆಂಬುದಾಗಿ ಬರೆಯಲ್ಪಟ್ಟಿದೆ. ನಡೆದ ಸಂಗತಿ ಎಂಬುದಾಗಿ ಹೇಳಬೇಕಾದ್ರೆ ಅದು 1ನೇ ಅಧ್ಯಾಯವಾಗಿದೆ. ಅದು 1ನೇ ಭಾಗ ಕೂಡ ಆಗಿದೆ. ಪ್ರಿಯರೇ, ಅಲ್ಲಿ ಪುನರ್ಸನ ಹೊಂದಿದಂಥ ಮಹಿಮ ಸ್ವರೂಪನಾದ ಯೇಸು ಕ್ರಿಸ್ತನ ದರ್ಶನ ಅಲ್ಲಿ ನಾವು ಕಾಣ್ತೇವೆ. 2 ಮತ್ತು 3ನೇ ಅಧ್ಯಾಯಗಳು ಅದು 2ನೇ ಭಾಗವಾಗಿದೆ. ಅದು ನಡೆಯುತ್ತಿರುವಂಥ ಸಂಗತಿಗಳಾಗಿದೆ. ಅದು ಸಭಾಕಾಲವಾಗಿದೆ. ಪ್ರಿಯರೇ, 3ನೇ ಭಾಗ ನಾವು 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ 3ನೇ ಭಾಗವನ್ನು ಅಲ್ಲಿ ನಾವು ಕಾಣ್ತೇವೆ. ಅದು ನಡೆಯಬೇಕಾದ ಸಂಗತಿ, ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ ಅಥವಾ ರ್ಯಾಪ್ಚರ್ ಟು ಇಟರ್ನಿಟಿ ಎಂಬಂಥ ಸಂಗತಿಗಳನ್ನು ನಾವಲ್ಲಿ ಕಾಣ್ತೇವೆ. ಪ್ರಿಯರೇ, ನಾವು ಕಳೆದ ದಿವಸಗಳಿಂದ 6ನೇ ಅಧ್ಯಾಯ ಮೊದಲುಗೊಂಡು 1ನೇ ಅಧ್ಯಾಯದಲ್ಲಿ 1, 2, 3 ಅಧ್ಯಾಯದಲ್ಲಿ ಸಭೆ ಈ ಭೂಮಿಯಲ್ಲಿರುವಂಥದ್ದನ್ನು ಕಂಡೆವು. 4 ಮತ್ತು 5ನೇ ಅಧ್ಯಾಯದಲ್ಲಿ ಸಭೆ ಪರಲೋಕದಲ್ಲಿ ಎತ್ತಲ್ಪಟ್ಟು ಪರಲೋಕದಲ್ಲಿರುವಂಥದ್ದನ್ನು ನಾವು ಕಂಡೆವು. ಮಾತ್ರವಲ್ಲ, ಪರಲೋಕದ ದರ್ಶನ, ಪರಲೋಕದ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಕೂಡ ಅನೇಕ ಪರಲೋಕಕ್ಕೆ ಸಂಬಂಧವಾದ ಅನೇಕ ವಿಷಯಗಳನ್ನು 4 ಮತ್ತು 5ನೇ ಅಧ್ಯಾಯದಲ್ಲಿ ನಾವು ಕಂಡಿದ್ದೇವೆ. ಪ್ರಿಯರೇ, 6ನೇ ಅಧ್ಯಾಯದಿಂದ 18 ಅಧ್ಯಾಯದವರೆಗೆ ಇರುವಂಥ ಮುಖ್ಯವಾದ ವಿಚಾರಗಳೇನೆಂದರೆ 7 ವರ್ಷದ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲ, ಅಂದರೆ ಈ ಉಪದ್ರವ ಕಾಲವನ್ನು ಅಲ್ಲಿ ನಾವು ಕಾಣ್ತೇವೆ. ಉಪದ್ರವ ಕಾಲ ಸುಮಾರು 21 ಉಪದ್ರವಗಳನ್ನು ಕರ್ತನು ಈ ಭೂಮಿಯಲ್ಲಿ ಆ ದಿವಸಗಳಲ್ಲಿ ಸುರಿಸ್ತಾನೆ. ಈ ಭೂಮಿಯಲ್ಲಿ ಅಂತ್ಯಕ್ರೈಸ್ತನು, ಅಂದರೆ ಕ್ರಿಸ್ತ ವಿರೋಧಿಯು 10 ದೇಶಗಳ ನೆರವಿನೊಂದಿಗೆ ಈ ಭೂಲೋಕವನ್ನು ಆತನು ಆಳ್ವಿಕೆ ಮಾಡುತ್ತಾನೆ. ಆ ಸಂದರ್ಭದಲ್ಲಿ ಇನ್ನೊಂದು ಭಾಗದಲ್ಲಿ ಕರ್ತನು ಈ ಭೂಮಿಯನ್ನು ಉಪದ್ರವಕ್ಕೆ ಒಳಪಡಿಸಿ, ಜನರಿಗೆ ಉಪದ್ರವಕ್ಕೆ ಒಳಪಡಿಸಿ ಆತನೇನು ಮಾಡ್ತಾನೆ, ಈ ಭೂಮಿಯನ್ನು ಪರಿಪೂರ್ಣವಾಗಿ ಹಾಳು ಮಾಡಿ ಕೆಡವಿ ಆತನು ಶುದ್ಧೀಕರಿಸಿ 1000 ವರ್ಷಕ್ಕೋಸ್ಕರವಾಗಿ, ವರ್ಷದ ಆಳ್ವಿಕೆಗೋಸ್ಕರವಾಗಿ ಈ ಭೂಮಿಯನ್ನು ಆತನು ವಿಮೋಚಿಸಿ ಏನು ಮಾಡ್ತಾ ಸಿದ್ಧ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ನಾವು ಕಳೆದಂಥ ದಿವಸಗಳಲ್ಲಿ ಕರ್ತನ ದಿನ ಎಂದರೆ ಏನೆಂಬುದಾಗಿ ನಾವು ಅನೇಕ ವಾಕ್ಯಗಳ ಮೂಲಕ ನಾವು ಧ್ಯಾನ ಮಾಡಿದ್ದೇವೆ. ಕರ್ತನ ದಿನ, ಯೆಹೋವನ ದಿನ, ಭಯಂಕರ ದಿನ, ಅದು ನಾಶ ಮಾಡುವಂಥ ದಿನ, ಒಲೆಯಂತೆ ಉರಿಯುವಂಥ ದಿನ ಎಂಬುದಾಗಿ, ಕಾರ್ಗತ್ತಲಿನ ಕಾರ್ಮುಗಿಲ ದಿನ, ಲೋಕವನ್ನು ಬರಿದು ಮಾಡುವಂಥ ದಿನ ಎಂಬ ವಾಕ್ಯಗಳನ್ನು ನಾವು ಕಳೆದಂಥ ಅನೇಕ ವಾಕ್ಯಗಳಿಂದ 7 ವರ್ಷಕ್ಕೆ ಸಂಬಂಧವಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಪ್ರಿಯರೇ, ಅಂದರೆ ದೇವರ ಕೋಪ, ದೇವರ ಕ್ರೋಧ, ದೇವರ ರೋಷ ಭೂಮಿಯಲ್ಲಿ ಪ್ರಕಟವಾಗುವಂಥ ಒಂದು ಸಮಯ ಎಂಬುದಾಗಿ ಹೇಳಬೇಕಾದ್ರೆ ಅದಾಗಿದೆ ಸಂಕಟ ಕಾಲ, ಮಹಾಸಂಕಟ ಕಾಲ, ಅಂದರೆ 7 ವರ್ಷಗಳ ಉಪದ್ರವ ಕಾಲ ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ಪ್ರಿಯರೇ, ಆದ ಕಾರಣ ಯಾರು ಕೂಡ ಈ ಒಂದು ಸಮಯದಲ್ಲಿ ನಂಬಿಕೆಯಿಂದ ಹಿಂಜಾರಿ ಹೋಗಿಯೋ, ರಕ್ಷಣೆ ಹೊಂದದೆಯೋ, ಕೈ ಬಿಡಲ್ಪಟ್ಟ ಅವಸ್ಥೆಯಲ್ಲಿಯೋ ಈ ಸಮಯದಲ್ಲಿ ಇರಬಾರದು. ಪ್ರಿಯರೇ, ಉಪದ್ರವ ಕಾಲದಲ್ಲಿ ಯಾರು ಕೂಡ ಇರಬಾರದು ಎಂಬುದಾಗಿ ನನ್ನ ಆಸೆಯಾಗಿದೆ. ಅದಕ್ಕಾಗಿ ದೇವರು ಅನೇಕ ದೇವಸೇವಕರ ಮೂಲಕ, ಅಂದರೆ ಕೊನೆಯ ದಿವಸಗಳ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ಆದ ಕಾರಣ ರಕ್ಷಣೆ ಹೊಂದದವರು ರಕ್ಷಣೆ ಹೊಂದಿ,
ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತಂದುಕೊಂಡು ಸತ್ಯಕ್ಕಾಗಿ ನಿಲ್ಲಬೇಕು. ಎರಡನೇದಾಗಿ ನಾನು ಹೇಳಬೇಕಾದ್ರೆ, ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಯಾರೆಲ್ಲ ಮುಳುಗಿ ದೀಕ್ಷೆ ತೆಗೆದುಕೊಂಡಿದ್ರು ಅವರು ಪರಿಶುದ್ಧವಾದಂಥ ಪವಿತ್ರವಾದ ನೀತಿಯುತವಾದ ಜೀವಿತವನ್ನು ತಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ದೇವರ ಸಮ್ಮುಖದಲ್ಲಿ ಜೀವಿಸುವವರು ಆಗಿರಬೇಕು ಪ್ರಿಯರೇ. ಇದಕ್ಕಾಗಿಯೇ ದೇವರು ಇವತ್ತು ನಮ್ಮೆಲ್ಲರ ಜೊತೆಯಲ್ಲಿ ವಾಕ್ಯಗಳ ಮೂಲಕ ಮಾತನಾಡಿ ನಮ್ಮನ್ನು ಎಚ್ಚರಿಸಿ ತಿದ್ದುಪಾಟು ಮಾಡಿ ನಮ್ಮನ್ನು ಬಲಪಡಿಸಿ ಆತನು ಇವತ್ತು ನಡೆಸ್ತಾ ಇದ್ದಾನೆ ಪ್ರಿಯರೇ. ಇದೇ ಒಂದು ಕಾರಣ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದೊಂದು ವಾಕ್ಯಗಳನ್ನು ಇದರಲ್ಲಿ ನಾವು ಧ್ಯಾನಿಸುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ನಾನು ಎಲ್ಲಿಯಾದರೂ ತಪ್ಪಿ ಹೋಗಿದ್ದೇನಾ, ಎಲ್ಲಿಯಾದರೂ ಹಿಂಜಾರಿ ಹೋಗಿದ್ದೇನಾ, ಎಲ್ಲಿಯಾದರೂ ಪಾಪದಲ್ಲಿ ಜೀವಿಸ್ತಾ ಇದ್ದೇನಾ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು, ಒಂದು ವೇಳೆ ಪವಿತ್ರ ಆತ್ಮನ ವಾಕ್ಯದ ಮೂಲಕ ನಮ್ಮಲ್ಲಿ ತಪ್ಪುಗಳನ್ನು ಪಾಪಗಳನ್ನು ದೋಷಗಳನ್ನು ತಿಳಿಸುವುದಾದರೆ ಆವಾಗಲೇ ನಾವು ಪಶ್ಚಾತ್ತಾಪಪಟ್ಟು ದೇವರ ಸಮ್ಮುಖದಲ್ಲಿ ಆತ ರಕ್ತವನ್ನು ತೊಳೆಯಲ್ಪಟ್ಟು ನಾವು ಪರಿಶುದ್ಧವಾಗಿ ನಾವು ಜೀವಿಸುವುದಕ್ಕೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡುವರು ಆಗಿರಬೇಕು ಪ್ರಿಯರೇ. ನಾವು 6ನೇ ಅಧ್ಯಾಯದಿಂದ ಈ ಉಪದ್ರವ ಕಾಲವನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ನಾವು 6ನೇ ಅಧ್ಯಾಯದಲ್ಲಿ 7 ಮುದ್ರೆಗಳನ್ನು ಹೊಡೆಯುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಮೊದಲ ಮುದ್ರೆ ಹೊಡೆಯುವಾಗ 6ನೇ ಅಧ್ಯಾಯದ 1-2 ವಾಕ್ಯದಲ್ಲಿ ನಾವು ಕಂಡಿದ್ದು ಏನೆಂದರೆ, ಬಿಳಿ ಕುದುರೆ ಅಂದರೆ ಬಿಳಿ ಕುದುರೆ ಅಲ್ಲಿ ಬರುವಂಥದ್ದನ್ನು ಕಾಣ್ತೇವೆ. ಬಿಳಿ ಎಂಬುವಂಥದ್ದು ಸಮಾಧಾನದ ಒಂದು ಸೂಚನೆ ಎಂಬುವಂಥದ್ದು ನಾವು ತಿಳ್ಕೊಂಡಿದ್ದೇವೆ. ಆವಾಗ ಈ ಒಂದು ಬಿಳಿ ಕುದುರೆಯ ಮೂಲಕ ಈ ಒಂದು ಅಂತ್ಯಕ್ರಿಸ್ತನು ಬರುವಂಥದ್ದನ್ನು ಕಾಣ್ತಾ, ಅಂದರೆ ಅಂತ್ಯಕ್ರಿಸ್ತನ ಆಗಮನವನ್ನು, ಬಹಿರಂಗವಾದ ಆಗಮನವನ್ನು ಸೂಚಿಸುವಂಥ ಒಂದು ಸಮಯವಾಗಿದೆ ಮೊದಲ ಮುದ್ರೆ ಉಳಿಯುವಂಥ ಒಂದು ಸಂದರ್ಭ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಅಂದರೆ ಆತನು ಕೂಡ ತಂತ್ರಿಯು ಕುತಂತ್ರಿಯು ವಂಚಕನಾಗಿ ಭೂಲೋಕವನ್ನು ಆಳ್ವಿಕೆ ಮಾಡಿ ಆತ ನಾಶನಕ್ಕೆ ಒಳಪಡಿಸಿ ಕೊನೆಗೆ ಆತನು ಕೂಡ ನಾಶನಕ್ಕೆ ಹೋಗುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ಅಂತ್ಯಕ್ರಿಸ್ತನ ಕುರಿತಾಗಿ ಅನೇಕ ವಿಷಯಗಳನ್ನು ಕಳೆದ ದಿವಸಗಳಲ್ಲಿ ಪ್ರಿಯರೇ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಎರಡನೇದಾಗಿ 2ನೇ ಮುದ್ರೆ ಹೊಡೆಯುವಾಗ 3 ಮತ್ತು 4ನೇ ವಾಕ್ಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದು ಕೆಂಪು ಕುದುರೆಯು ಅಲ್ಲಿ ಬರುವಂಥದ್ದು ನೋಡ್ತೇವೆ. ಕೆಂಪು ಎಂಬುವಂಥದ್ದು ಅದು ರಕ್ತಪಾತವನ್ನು ಸೂಚಿಸುತ್ತದೆ. ಅವನಿಗೆ ಅದರಲ್ಲಿ ಕೂತಾತನಿಗೆ ಒಂದು ಕತ್ತಿಯು ಕೊಡಲ್ಪಡುತ್ತದೆ. ಕತ್ತಿ ಎಂಬುವಂಥ ರಕ್ತಪಾತ, ಒಬ್ಬರಿಗೊಬ್ಬರು ಜನರು ಆ ಸಮಯದಲ್ಲಿ ಕೊಲ್ಲುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಯುದ್ಧಗಳನ್ನು, ಜಗಳಗಳನ್ನು, ಇಲ್ಲಿ ಕೊಲೆಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಮತ್ತವೆಲ್ಲ ಆ ಸಮಯದಲ್ಲಿ ಕೆಂಪು ಕುದುರೆ ಪ್ರಕಟವಾದ ಸಮಯದಲ್ಲಿ ಭೂಲೋಕದಿಂದ ಸಮಾಧಾನವು ತೆಗೆಯಲ್ಪಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 3ನೇ ಉಪದ್ರವ 5 ಮತ್ತು 6ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆವಾಗ 3ನೇ ಮುದ್ರೆ ಹೊಡೆಯುವಾಗ ಕಪ್ಪು ಕುದುರೆಯು ಅಲ್ಲಿ ಪ್ರಕಟವಾಯಿತು. ಕಪ್ಪು ಎಂಬುವಂಥದ್ದು ಅದು ಕ್ಷಾಮ ಮತ್ತು ಬರವನ್ನು ಸೂಚಿಸುವಂಥದ್ದು ಎಂಬುದಾಗಿ ನಾವು ಚೆನ್ನಾಗಿ ನಾವು ಕಲಿತಿದ್ದೇವೆ ಪ್ರಿಯರೇ. ಆ ಸಮಯದಲ್ಲಿ ಯಾವತ್ತಿಗೂ ಇಲ್ಲದಂಥ ಭಯಂಕರವಾದ ಘೋರವಾದ ಬರ ಅಥವಾ ಕ್ಷಾಮವು ಭೂಲೋಕದಲ್ಲಿ ಬರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಕ್ಷಾಮದಲ್ಲಿ ಎಷ್ಟೋ ಜನರು ಹಸಿವೆಯಿಂದ ಸಾಯುವಂಥದ್ದನ್ನು ಕೂಡ ಆ ಸಮಯದಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಮಾತ್ರವಲ್ಲ, 4ನೇ ಮುದ್ರೆ ಹೊಡೆಯುವಂಥ ಸಂದರ್ಭದಲ್ಲಿ ಅಂದರೆ 7 ಮತ್ತು 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 4ನೇ ಮುದ್ರೆ ಹೊಡೆಯುವಂಥ ಸಂದರ್ಭದಲ್ಲಿ ಆವಾಗ ಬೂದಿ ಬಣ್ಣದ ಕುದುರೆಯು ಅಲ್ಲಿ ಬರುವಂಥದ್ದನ್ನು ಕಾಣ್ತೇವೆ ಪ್ರಿಯ. ಬೂದಿ ಬಣ್ಣ ಎಂಬುವಂಥದ್ದು ಅದು ಮರಣದ ಒಂದು ಗುರುತು, ಮರಣದ ಒಂದು ಸೂಚನೆ ಎಂಬುದಾಗಿ ನಾವಲ್ಲಿ ಕಾಣ್ತೇವೆ. ಮೃತ್ಯು ಎಂಬುದಾಗಿ ನಾವು ಕಂಡಿದ್ದೇವೆ. ಅಂದರೆ ಅಂಟು ರೋಗ, ಕತ್ತಿ, ಬರ ಹಾಗೂ ಕಾಡು ಮೃಗಗಳ ಮೂಲಕವಾಗಿ 4 ಉಪದ್ರವಗಳ ಮೂಲಕವಾಗಿ ಲೋಕದಲ್ಲಿರುವ ಎಷ್ಟೋ ಜನರು ಆ ಸಮಯದಲ್ಲಿ ಸಾಯುವಂಥದ್ದನ್ನು ನಾವು ಅದರ ಧ್ಯಾನವನ್ನು ಮಾಡಿದ್ದೇವೆ ಪ್ರಿಯರೇ. 5ನೇ ಮುದ್ರೆ ಹೊಡೆಯುವಾಗ ಅಂದರೆ 9ರಿಂದ 11ನೇ ವಾಕ್ಯದಲ್ಲಿ ಓದ್ತೇವೆ. ಪ್ರಕಟಣೆ 6ನೇ ಅಧ್ಯಾಯದಲ್ಲಿ ಆವಾಗ ಒಂದು ಗುಂಪು ಜನರು ನಂಬಿಕೆಗೋಸ್ಕರ ನಿಂತವರು ರಕ್ತ ಸಾಕ್ಷಿಗಳಾಗಿ ಅಂತ್ಯಕ್ರಿಸ್ತನಿಂದ ಸಾಯುವಂಥದ್ದನ್ನು ನಾವಲ್ಲಿ ಕಂಡಿದ್ದೇವೆ ಪ್ರಿಯರೇ. ಮಾತ್ರವಲ್ಲ, 6ನೇ ಮುದ್ರೆ 12ರಿಂದ 6ನೇ ಅಧ್ಯಾಯದ 12ರಿಂದ 17ನೇ ವಾಕ್ಯದಲ್ಲಿ ನೋಡ್ತೇವೆ. 6ನೇ ಮುದ್ರೆ ಹೊಡೆಯುವಾಗ 7 ವಿಧವಾದ ಉಪದ್ರವಗಳು ಪ್ರಕಟ ಆಗುವುದನ್ನು ನಾವು ಕಂಡಿದ್ದೇವೆ. ಅದು ಯಾವುದಾಗಿದೆ? 1ನೇದಾಗಿ ಮಹಾ ಭೂಕಂಪ ನಡೆಯುತ್ತದೆ. 2ನೇದಾಗಿ ಸೂರ್ಯನು ಕಪ್ಪಗಾಗಿ ಅಂದರೆ ಕರಿಕಂಬಳಿಯಂತೆ ಕಪ್ಪಗಾಗಿ ಹೋಗುತ್ತಾನೆ. ಮತ್ತು ಚಂದ್ರನು ರಕ್ತದಂತೆ ಆತನು ಕೆಂಪಗಾಗುತ್ತಾನೆ. 4ನೇದಾಗಿ ಅಲ್ಲಿ ನೋಡಿದೆವು, ಹತ್ತಿ ಮರವು ತನ್ನ ಕಾಯಿಗಳನ್ನು ಅಲ್ಲಾಡಿಸಿ ಉದುರಿಸುವ ಪ್ರಕಾರವಾಗಿ ಆಕಾಶ ನಕ್ಷತ್ರಗಳು ಭೂಮಿಗೆ ಬೀಳುವಂಥದ್ದನ್ನು ಕಂಡಿದ್ದೇವೆ. ಮತ್ತು 5ನೇದಾಗಿ ಆಕಾಶವು ಸುರುಳಿಯಂತೆ ಸುತ್ತಲ್ಪಟ್ಟು ಅದು ಹೋಗೇ ಬಿಡುವಂಥದ್ದನ್ನು ನಾವು ಕಂಡಿದ್ದೇವೆ. 6ನೇದಾಗಿ ಬೆಟ್ಟಗಳು ಸ್ಥಳ ಬಿಟ್ಟು ಚಲಿಸುತ್ತವೆ. 7ನೇದಾಗಿ ದ್ವೀಪಗಳು ಸ್ಥಳವನ್ನು ಬಿಟ್ಟು ಚಲಿಸುತ್ತವೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಕೊನೆಯದಾಗಿ 6ನೇ ಮುದ್ರೆ ಮತ್ತು 7ನೇ ಮುದ್ರೆಯ ಮಧ್ಯದಲ್ಲಿ 7ನೇ ಅಧ್ಯಾಯ ಬರುತ್ತದೆ. 17 ವಾಕ್ಯಗಳು ಅದರಲ್ಲಿ ಉಂಟು. ಅದರಲ್ಲಿ 2 ವಿಷಯವನ್ನು ಪ್ರಧಾನವಾಗಿ ಕಂಡಿದ್ದೇವೆ. 1ರಿಂದ 8ನೇ ವಾಕ್ಯದಲ್ಲಿ 1,44,000 ಜನರಿಗೆ ಮುದ್ರೆ ಹಾಕಲ್ಪಟ್ಟಿತ್ತು. ಹಣೆಗೆ ಮುದ್ರೆ ಹಾಕಲ್ಪಟ್ಟು ದೇವರಿಂದ ಮುದ್ರೆ ಹಾಕಲ್ಪಟ್ಟಿತ್ತು.
ಎಂಬುದಾಗಿ ನಾವು ನೋಡ್ತೇವೆ. ಇವರು ಏನಾಗ್ತಾರೆ, 1,44,000 ಜನ ಸ್ಪೆಷಲ್ ಕ್ವಾಲಿಟಿ ಇರುವಂಥ ಜನರು. ಅದನ್ನು ಪ್ರಕಟಣೆ 14:1-5 ವಾಕ್ಯದಲ್ಲಿ ಓದಿದ್ದೇವೆ. ಇವರು ಆ ಪರಲೋಕದಕ್ಕೆ ಸಂಕಟ ಕಾಲದ ಮಧ್ಯದಲ್ಲಿ ಪರಲೋಕಕ್ಕೆ ಎತ್ತಲ್ಪಡುವಂಥದ್ದನ್ನು ಧ್ಯಾನ ಮಾಡಿದ್ದೇವೆ. ಮಾತ್ರವಲ್ಲ, ಪ್ರಕಟಣೆ 7:9-12 ವಾಕ್ಯದಲ್ಲಿ ಜನಾಂಗ ಕುಲ ಭಾಷೆಗಳಿಂದ ಒಂದು ದೊಡ್ಡ ಜನಸಮೂಹ ರಕ್ಷಣೆ ಹೊಂದಿತ್ತು. ಅವರು ಕೂಡ ಪರಲೋಕಕ್ಕೆ ಎತ್ತಲ್ಪಡುವಂಥದ್ದನ್ನು ನಾವು ಧ್ಯಾನ ಮಾಡಿದ್ದೇವೆ. ನಂತರ ಏನಾಗ್ತದೆ, 7ನೇ ಮುದ್ರೆ ಬಗ್ಗೆ ನಾವು ನೋಡ್ತೇವೆ. 8ನೇ ಅಧ್ಯಾಯ 1-6 ವಾಕ್ಯದಲ್ಲಿ 7ನೇ ಮುದ್ರೆ ಉಳಿಯುವಂಥ ಸಂದರ್ಭದಲ್ಲಿ 6 ಸಂಗತಿಗಳು ನಡೆದವು. ಅದು ಯಾವುದೆಂದರೆ, ಮೊದಲನೇದಾಗಿ ಅಲ್ಲಿ ನಾವು ನೋಡುವಂಥದ್ದು ಅರ್ಧ ಗಂಟೆಗಳ ಕಾಲ ಪರಲೋಕದಲ್ಲಿ ನಿಶ್ಶಬ್ದ ಆವರಿಸಿತ್ತು ಎಂಬುದಾಗಿ. ಎರಡನೇದಾಗಿ 7 ದೇವರ ಸಮ್ಮುಖ ನಿಲ್ಲುವಂಥ 7 ಜನ ದೂತರು, ಅವ್ರು ಯಾರೆಂಬುದಾಗಿ ಕಳೆದ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಮೂರನೇದಾಗಿ ಆ 7 ಜನ ದೇವದೂತರಿಗೆ 7 ತುತ್ತೂರಿಗಳು ಕೊಡಲ್ಪಡುವಂಥದ್ದನ್ನು ಕಂಡಿದ್ದೇವೆ. ನಾಲ್ಕನೇದಾಗಿ 3 ಮತ್ತು 4ನೇ ವಾಕ್ಯ ಓದುವಾಗ 8ನೇ ಅಧ್ಯಾಯದಲ್ಲಿ ಯಜ್ಞವೇದಿಯ ಬಳಿಯಲ್ಲಿ ನಿಂತ ದೂತನ್ನು, ಅಂದರೆ ಧೂಪಾರತಿಯನ್ನು ತೆಗೆದುಕೊಂಡಿರುವಂಥ ದೂತನ್ನು, ಅದು ಯೇಸು ಸ್ವಾಮಿಯ ಮಹಾಯಾಜಕಿಯ ಸೇವೆಯನ್ನು ಒಂದು ಪ್ರತಿನಿಧಿಸುವಂಥದ್ದು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಮತ್ತು 5ನೇದಾಗಿ ಅಲ್ಲಿ ನೋಡ್ತೇವೆ, ಈ ದೂತನು ಏನು ಮಾಡ್ತಾನಂದರೆ, ಯಜ್ಞವೇದಿಯ ಬಳಿಯಲ್ಲಿರುವಂಥ ಕೆಂಡಗಳನ್ನು ತೆಗೆದುಕೊಂಡು ಧೂಪಾರತಿಗೆ ಹಾಕಿ ಭೂಮಿಗೆ ಬಿಸಾಡುವಂಥದ್ದನ್ನು ಕಾಣ್ತೇವೆ. ಆವಾಗ ಗುಡುಗುಗಳು, ಮಿಂಚುಗಳು, ಭೂಕಂಪವು ಸಂಭವಿಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಮಾತ್ರವಲ್ಲ, 6ನೇದಾಗಿ ಅಲ್ಲಿ ಏನಾಗ್ತದೆ ಅಂದರೆ, 6ನೇ ವಾಕ್ಯದಲ್ಲಿ ಸಿದ್ಧವಾಗಿ ನಿಂತಹ ತುತ್ತೂರಿ ಊದುವುದಕ್ಕೆ ಸಿದ್ಧವಾಗಿ ನಿಂತಹ 7 ದೂತರನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹೀಗೆ 7 ಮುದ್ರೆಗಳ ಉಪದ್ರವಗಳು ಮುಗಿದ ನಂತರವಾಗಿ ಆವಾಗಲೇ ನಾವು ಅರ್ಥ ಮಾಡಿಕೊಳ್ಬೇಕು, ಲಕ್ಷೋಪಲಕ್ಷ ಜನರು ಈ ಭೂಮಿಯಲ್ಲಿ ಸತ್ತು ಹೋಗಿರ್ತಾರೆ ಈ ಉಪದ್ರವಗಳಿಂದ. ಅರ್ಧಕ್ಕರ್ಧ ಭೂಮಿ ಏನಾಗಿರ್ತದೆ, ಪರಿಪೂರ್ಣ ಹಾಳಾಗಿರುವಂಥದ್ದನ್ನು ಕೂಡ ನಾವು ತಿಳ್ಕೋಬೇಕು. ಈಗ ನಾವು ಅಂತರ್ಗ್ರಸ್ತನ ಆಳ್ವಿಕೆ ಕುರಿತಾಗಿ ನಾವು ಧ್ಯಾನ ಮಾಡಿರಲಿಲ್ಲ, ಸ್ವಲ್ಪ ಮಾತ್ರ ಧ್ಯಾನ ಮಾಡಿದ್ದೇವೆ. ದೇವರೇ ಭೂಮಿಯನ್ನೇ ಪೂರ್ಣವಾಗಿ ಹಾಳು ಮಾಡಿ ಜನರನ್ನು ನಾಶ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ಕಾರಣ, ಏಷ್ಯ 24ನೇ ಅಧ್ಯಾಯವನ್ನು ಓದುವುದಾದರೆ ನಾವು ಬೇಕಾದರೆ ಓದಿಕೊಳ್ಳೋಣ. ಪ್ರತಿಯೊಂದು ಅಧ್ಯಾಯದಲ್ಲಿ ನಾವು ಒಂದೊಂದು ವಾಕ್ಯನ ಓದ್ತಾ ಇದ್ದೇವೆ. ಕಾರಣ, ಈ ಮಹಾಸಂಕಟ ಕಾಲದಲ್ಲಿ ಏನು ಸಂಭವಿಸ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಓದಿ. ಏಷ್ಯ 24:1 ಈಗೋ ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳನ್ನು ಚದುರಿಸಿ ಬಿಡುವನಾಗಿದ್ದಾನೆ. ಪ್ರಜೆ ಯಾಜಕ ದಾಸದನಿ ತೊತ್ತು ಯಜಮಾನಿ ಕೊಳ್ಳುವವನು ಮಾರುವವನು ಸಾಲ ಕೊಡುವವನು ತರುವವನು ಬಡ್ಡಿ ತೆಗೆಯುವವನು ತೆರುವವನು ಇವರೆಲ್ಲರಿಗೂ ಒಂದೇ ಗತಿಯಾಗುವುದು. ಭೂಮಿಯು ಬಟ್ಟ ಬರಿದಾಗುವುದು. ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ. ಲೋಕವು ಕುಗ್ಗಿ ಹೋಗಿದೆ. ಲೋಕೋನ್ನತರು ಕಂಗೆಟ್ಟಿದ್ದಾರೆ. ಸಮಯದಲ್ಲಿ ನಡೆಯುವಂತ ಸಂಭವವನ್ನು ದೇವರ ವಾಕ್ಯ ವಿವರಿಸಿ ಹೇಳ್ತಾ ಇದೆ. ಭೂನಿವಾಸಿಗಳು ದೈವಾಜ್ಞೆಗಳನ್ನು ಮೀರಿ ಯಾಕೆ ಈ ಉಪದ್ರವ? ಭೂನಿವಾಸಿಗಳು ದೈವಾಜ್ಞೆಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ. ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ. ದ್ರಾಕ್ಷಾರಸವು ವ್ಯಸನಭರಿತವಾಗಿದೆ. ದ್ರಾಕ್ಷಿಯ ಬಳ್ಳಿ ಬಾಡಿದೆ. ಹರ್ಷ ಹೃದಯರೆಲ್ಲ ನರಳುತ್ತಾರೆ. ದಮ್ಮಡಿಗಳ ಉತ್ಸವವು ಮುಗಿದಿದೆ. ಉಲ್ಲಾಸಿಗಳ ಕೋಲಾಹಲವು ಕೊನೆಗೊಂಡಿದೆ. ಕಿನ್ನರಿಯ ಆನಂದವು ಅಡಗಿದೆ. ಇನ್ನು ಗಾನದೊಡನೆ ದ್ರಾಕ್ಷರಸವನ್ನು ಕುಡಿಯರು. ಅಂದ್ರೆ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ಒಂದೇ ಮಾತ್ರ ಹೇಳ್ಬೇಕಾದ್ರೆ, ಲೋಕದಲ್ಲಿ ಸಂತೋಷ ಸಂಭ್ರಮದ ಒಂದು ಪರಿಸ್ಥಿತಿ ಇರುವುದಿಲ್ಲ. ಎಲ್ಲಿ ಕೂಡ ಸಂತೋಷ ಎಂಬುವಂಥದ್ದು ಇರುವುದಿಲ್ಲ ಪ್ರಿಯರೇ.
ದುಃಖ, ಎಲ್ಲಿ ನೋಡಿದ ದುಃಖ, ಪ್ರಲಾಪ, ನೋವುಗಳು, ಯಾತನೆಗಳು, ಪೀಡನೆಗಳು, ಉಪದ್ರವಗಳು ಆ ಸಮಯದಲ್ಲಿ ಇರುವಂಥದ್ದನ್ನು ದೇವರ ವಾಕ್ಯ ನಮಗೆ ವಿವರಿಸ್ತಾ ಇದೆ ಪ್ರಿಯರೇ. ಮುಂದೆ ಓದಿ. ಮದ್ಯವು ಕುಡಿಯುವವರಿಗೆ ಮದ್ಯ ಕುಡಿಯುವವರಿಗೆ ಕಹಿಯಾಗುವುದು, ಹಾಳು ಪಟ್ಟಣವು ಬಿದ್ದು ಹೋಗಿದೆ, ಹಾಳು ಪಟ್ಟಣ ಬಿದ್ದು ಹೋಗಿದೆ, ಯಾರು ಹೋಗದಂತೆ ಪ್ರತಿಯೊಂದು ಮನೆಯು ಮುಚ್ಚಿದೆ, ಪ್ರತಿಯೊಂದು ಮನೆ ಮುಚ್ಚಿದೆ, ದ್ರಾಕ್ಷರಸದ ಕೊರತೆಯಿಂದ ಬೀದಿಗಳಲ್ಲಿ ಅರಚುತ್ತಾರೆ, ಉಲ್ಲಾಸವೆಲ್ಲ ಅಸ್ತಮಿಸಿದೆ, ಲೋಕದ ಸಡಗರವು ಸೆರೆಯಾಗಿ ತೊಲಗಿದೆ, ಪಟ್ಟಣದಲ್ಲಿ ಹಾಳೆ ಉಳಿದಿದೆ, ನಾಶನವು ಹೆಬ್ಬಾಗಿಲಿಗೆ ತಟ್ಟಿದೆ, ಎಣ್ಣೆಯ ಮರವನ್ನು ಬಡಿದ ಮೇಲೆಯೂ ದ್ರಾಕ್ಷಿಯ ಸುಗ್ಗಿಯು ತೀರಿದ ನಂತರವೂ ನಿಲ್ಲುವ ಉಳಿಗಾಯದ ಹಾಗೆ ಭೂಮಂಡಲದಲ್ಲಿ ಜನಾಂಗಗಳೊಳಗೆ ಶೇಷವಿರುವುದು. ಇವರು ಉಚ್ಚ ಧ್ವನಿಗೈಯುವರು. ಶೇಷವಿರುವುದು ಅಂದ್ರೆ ಕೆಲವೊಂದು ಗುಂಪು ಜನ ದೇವರು ಉಳಿಸ್ತಾನೆ. ಎಲ್ಲಿಗೆ ಉಳಿಸ್ತಾನೆ? 1000 ವರ್ಷದ ಮಿಲಿನಿಯಂಗೋಸ್ಕರವಾಗಿ ಉಳಿಸುತ್ತಾನೆ. ಅಲ್ಲಿಗೆ ಹೋಗ್ತಾರೆ ಒಂದು ಗುಂಪು ಜನ. ಯಾರು? ಈ ಸಂಕಟ ಕಾಲದಲ್ಲಿ ಮಾನಸಾಂತರ ಪಟ್ಟವರು ಉಳಿದವರು ಮಾನಸಾಂತರ ಪಟ್ಟವರು ಮಾತ್ರ, ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟಂತ ಒಂದು ಗುಂಪು ಜನ ಉಳಿದು 1000 ವರ್ಷಕ್ಕೆ ಅವರು ಹೋಗುತ್ತಾರೆ, ಆಳ್ವಿಕೆಗೋಸ್ಕರ ಹೋಗುತ್ತಾರೆ. ಅದು ಏನು ಹೇಗೆ ಎಂಬುದಾಗಿ ಬರುವ ದಿವಸಗಳ ಅಧ್ಯಯನದಲ್ಲಿ ನಾವು ಕಲಿಯುತ್ತೇವೆ ನಾವು. ಓಕೆ, ಮುಂದೆ ಓದಿ. ಇವರು ಉಚ್ಚ ಧ್ವನಿಗೈಯುವರು. ಉಚ್ಚ ಧ್ವನಿಗೈದು ಯೆಹೋವನ ಮಹಿಮೆಯನ್ನು ತಿಳುಕೊಂಡವರಾಗಿ ಸಮುದ್ರದ ಕಡೆಯಿಂದ ಆರ್ಭಟಿಸುವರು. ಮೂಢನವರೇ ಯೆಹೋವನನ್ನು ಸನ್ಮಾನಿಸಿರಿ. ಕರಾವಳಿಯವರೇ ಇಸ್ರಾಯೇಲರ ದೇವರಾದ ಯೆಹೋವನ ನಾಮವನ್ನು ಘನಪಡಿಸಿರಿ ಎಂದು ಕೂಗುವರು. ಸದ್ಧರ್ಮಿಗಳಿಗೆ ಮಾನವಾಗಲೆಂಬ ಗೀತಗಳು ಭೂಮಂಡಲದ ಕಟ್ಟ ಕಡೆಯಿಂದ ನಮಗೆ ಕೇಳ ಬಂದಿವೆ. ನಾನಾದರೂ ಕ್ಷಯಿಸುತ್ತೇನೆ. ನನ್ನ ಗತಿಯನ್ನು ಏನು ಹೇಳಲಿ? ಬಾಧಕರು ಬಾಧಿಸುತ್ತಾರೆ. ಹೌದು, ಬಾಧಕರು ಬಾಧಿಸಿಯೇ ಯಾವಾಗ ಬಾಧಕರು ಇರ್ತಾರೆ. ನಾವು ನೋಡ್ತೇವಲ್ಲ, ಈಗ ಏನ್ ಹೇಳ್ತಾರೆ, 5ನೇ ತುತ್ತೂರಿ ಊದಲ್ಪಡುವಾಗ ಅದೋ ಲೋಕದಿಂದ ಬರುವಂತ ಮಿಡತೆ ದಂಡು, ಸಾಧಾರಣ ಮಿಡತೆ ಅಲ್ಲ. ಈಗ ನಾವು ಲೋಕದಲ್ಲಿ ನೋಡುವ ಆ ರೀತಿಯ ಮಿಡತೆಗಳಲ್ಲ, ಭಯಂಕರ ವಿಚಿತ್ರ ರೂಪದಲ್ಲಿರುವಂಥ ಮಿಡತೆಗಳು. ಅಂದರೆ ಮಿಡತೆಗಳ ದಂಡು 20 ಕೋಟಿ ನಷ್ಟು 7ನೇ ತುತ್ತೂರಿ ಹೊಡೆಯುವಾಗ ಅಲ್ಲಿ ಒಂದು 20 ಕೋಟಿ ಸವಾರರು ಬರ್ತಾರೆ. ಅವರ ಬಾಲಗಳು ಹೇಗಿದೆ, ತಲೆಗಳು ಹೇಗಿದೆ ಎಂಬುದಾಗಿ ಈಗ ನಾವು ಧ್ಯಾನ ಮಾಡಕ್ಕೆ ಹೋಗ್ತೇವೆ. ಅಂದರೆ ಬಾಧಕರು ಇದ್ದೇ ಇರ್ತಾರೆ ಅಲ್ಲಿ. ಒಂದಲ್ಲ ಒಂದು ವಿಧವಾದ ಬಾಧೆಗಳನ್ನು ಆ ದಿವಸಗಳಿಂದ ಕಾಣ್ಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಮುಂದೆ ಓದಿ. ಭೂನಿವಾಸಿಯೇ ಭಯವು ಗುಂಡಿಯು ನೋಡಿ, ಆ ಸಮಯದಲ್ಲಿ ಭಯ, ಗುಂಡಿ, ಬಲೆ ನಿನಗೆ ಭೂನಿವಾಸಿಗಳಿಗೆ ಕಾಯ್ತಾ ಇರ್ತವೆ. ಎಲ್ಲ ಕಡೆ ಕೂಡ ಎಲ್ಲಿ ಕೂಡ ಸಮಾಧಾನ ಇರಲ್ಲ ಪ್ರಿಯರೇ. ಭಯದ ಸಪ್ಪಳದಿಂದ ಓಡಿ ಹೋಗುವವನು ಗುಂಡಿಯಲ್ಲಿ ಬೀಳುವನು. ಗುಂಡಿಯನ್ನು ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ನೋಡು, ಆಕಾಶದ ದ್ವಾರಗಳು ತೆರೆದಿವೆ. ಭೂಮಿಯ ಅಸ್ಥಿವಾರಗಳು ಕಂಪಿಸುತ್ತಿವೆ. ಭೂಮಿಯು ಒಡೆದೇ ಇದೆ. ಬಿರಿದೆ. ಕದಲಿಯೇ ಹೋಗಿದೆ. ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ. ಮಂಚಿಕೆಯಂತೆ ತೂಗಾಡುತ್ತದೆ. ಅದರ ದ್ರೋಹವು ಅದಕ್ಕೆ ಭಾರವಾಗಿದೆ. ಅದು ಬಿದ್ದು ಹೋಗುತ್ತಿದೆ. ತಿರುಗಿ ಏಳುವುದೇ ಇಲ್ಲ. ಆ ದಿನದಲ್ಲಿ ಯೆಹೋವನು ಆಕಾಶ ಮಂಡಲದ ದೂತ ಸೈನ್ಯವನ್ನು ಭೂಮಂಡಲದ ನೆಲದೊಡೆಯರನ್ನು ದಂಡಿಸುವನು. ಇವರು ಬಂದಿಗಳ ಗುಂಪಿನಂತೆ ನೆಲ ಮಾಳಿಗೆಯೊಳಗೆ ಒಟ್ಟಿಗೆ ತಳ್ಳಿಸಿಕೊಂಡು ಅದರಲ್ಲಿ ಮುಚ್ಚಲ್ಪಟ್ಟಿದ್ದು ಬಹುದಿನಗಳ ಮೇಲೆ ದಂಡನೆಗೆ ಗುರಿಯಾಗುವರು.
ನಾಚಿಕೆಯಾಗುವರು ಮತ್ತು ಚಂದ್ರನು ನಾಚಿಕೆ ಪಡುವನು, ಮತ್ತು ಚಂದ್ರನು ನಾಚಿಕೆ ಪಡುವನು, ಸೂರ್ಯನು ಲಜ್ಜೆಗೊಳ್ಳುವನು. ಸೂರ್ಯನು ಲಜ್ಜೆಗೊಳ್ಳುವನು. ಸೇನಾಧೀಶ್ವರನಾದ ಯೆಹೋವನು ಸೇನಾಧೀಶ್ವರನಾದ ಯೆಹೋವನು ಚಿಯೋನ್ ಪರ್ವತದಲ್ಲಿ ಚಿಯೋನ್ ಪರ್ವತದಲ್ಲಿ ಯೆರೂಸಲೇಮಿನೊಳಗೆ ಆಳುವನಷ್ಟೇ. ಯೆರೂಸಲೇಮಿನೊಳಗೆ ಆಳುವನಷ್ಟೇ. ಆತನ ಪರಿವಾರದ ಹಿರಿಯರ ಮುಂದೆ ಆತನ ಪರಿವಾರದ ಹಿರಿಯರ ಮುಂದೆ ಪ್ರಭಾವವು ಇದು ಯಾವಾಗ ನಡೀತದೆ? 1000 ವರ್ಷದ ಆಳ್ವಿಕೆಯ ಸಂದರ್ಭದಲ್ಲಿ ನಡೆಯುವಂತ ಕಾರ್ಯ. ಪ್ರಿಯರೇ, ಮುಂದೆ ಓದಿ. ಆತನ ಪರಿವಾರದ ಹಿರಿಯರ ಮುಂದೆ ಆತನ ಪರಿವಾರದ ಹಿರಿಯರ ಮುಂದೆ ಪ್ರಭಾವವು ಪ್ರತ್ಯಕ್ಷವಾಗುವುದು. ಪ್ರಭಾವ ಪ್ರತ್ಯಕ್ಷ ಆಗುತ್ತದೆ. 1000 ವರ್ಷದಲ್ಲಿ ನಡೆಯುವಂತ ಈ ಕೊನೆಯ ವಾಕ್ಯಗಳು 1000 ವರ್ಷದ ಆಡಳಿತದ ಕುರಿತಾಗಿ ಮಾತಾಡುವಂತ ವಾಕ್ಯಗಳು. ಅಂದ್ರೆ ಉಪದ್ರವ ಕಾಲ ಕೊನೆಗೊಳ್ಳುವಂತ ಸಂದರ್ಭದಲ್ಲಿ ಕೊನೆಗೊಂಡ ನಂತರ ನಡೆಯುವಂತ ಒಂದು ಕಾರ್ಯ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ನಾವು ಚಪ್ಪನ್ಯ 3:8 ಕೂಡ ಓದುವ. ಯಾಕಂದರೆ ನೀವು ಯಾವಾಗಲೂ ಈ ವಾಕ್ಯಗಳು ನೆನಪಿಟ್ಟುಕೊಳ್ಳಬೇಕು. ಯಾಕೆ ದೇವರು 7 ವರ್ಷಗಳ ಕಾಲ ಉಪದ್ರವ ಕೊಡ್ತಾನೆ? ಯಾಕೆ ಉಪದ್ರವ ಸಂಭವಿಸಲಿಕ್ಕೆ ಹೋಗುತ್ತದೆ? ಯಾಕೆ ಇಷ್ಟೆಲ್ಲ ದೇವರು ಭೂಲೋಕದಲ್ಲಿ ಭೂಕಂಪಗಳನ್ನು, ಕ್ಷಾಮಗಳನ್ನು, ಕತ್ತಿಯ ಮೂಲಕ, ಕಾಡು ಮೃಗಗಳ ಮೂಲಕ, ವಿವಿಧ ರೀತಿಯಲ್ಲಿ ಮಿಡತೆಗಳ ಮೂಲಕ, ಬೇರೆ ಬೇರೆ ಜೀವಿಗಳ ಮೂಲಕ ಭೂನಿವಾಸಿಗಳಿಗೆ ಆತನು ಸಾಯಿಸುವಂಥದ್ದು, ಉಪದ್ರವ ಕೊಡುವಂಥದ್ದು ಯಾಕೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರಿ, ಈಗಿರಲು ನನ್ನನ್ನು ಕಾದುಕೊಂಡಿರಿ. ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಜನಾಂಗಗಳ ಮೇಲೆ ದೇವರನ್ನು ಸುರಿಸಲಿಕ್ಕೆ ಹೋಗ್ತಾನೆ. ತನ್ನ ಉಗ್ರ ಕೋಪವನ್ನು ಸುರಿಸಲಿಕ್ಕೆ ಹೋಗ್ತಾನೆ 7 ವರ್ಷಗಳಲ್ಲಿ. ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಇನ್ನೊಂದು ವಾಕ್ಯ ಓದುವ. ಮಲಾಕ್ಯನ ಪುಸ್ತಕ 3ನೇ 2ನೇ ವಾಕ್ಯ, ಮಲಾಕ್ಯ 3:2. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಬರುವಂತ ದಿವಸವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. 7 ವರ್ಷದ ಸಂಕಟ ಕಾಲದ ಸಮಯದ ಕುರಿತಾಗಿ ಮಾತಾಡುವಂತ ವಾಕ್ಯವಾಗಿ 4ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ ಓದುವ. ಮಲಾಕ್ಯ 4:1-3. ಇಗೋ ಆ ದಿನವು ಬರುತ್ತಿದೆ. ಆ ದಿನ ಅಂದ್ರೆ 7 ವರ್ಷದ ಸಂಕಟ ಕಾಲ. ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವಂತ ಆ ದಿನವು ಅವರಿಗೆ ಅಗ್ನಿ ಪ್ರಲಯವಾಗುವುದು. ಬುಡ ರೆಂಬೆಗಳನ್ನಾವುದನ್ನು ಉಳಿಸದು. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವಂತ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ದುಷ್ಟರನ್ನು ತುಳಿದು ಬಿಡುವಿರಿ. ನಾನು ಕಾರ್ಯ ಸಾಧಿಸುವಂತ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರುವರು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹಾಗಾದ್ರೆ 7 ಮುದ್ರೆಗಳ ಕುರಿತಾಗಿ ನಾವು ಜಸ್ಟ್ ರಿವಿಷನ್ ಮಾಡಿದ್ದೇವೆ. 8ನೇ ಉಪದ್ರವ ಅಥವಾ ಮೊದಲ ತುತ್ತೂರಿ, ಅದು 8ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಆವಾಗ ಏನು ಸಂಭವಿಸ್ತದೆ? ಮೊದಲ ತುತ್ತೂರಿ ಊದಲ್ಪಡುವಾಗ ಒಂದು ರಕ್ತದಿಂದ ಕಲಸಿದ್ದ ಆನೆಕಲ್ಲಿನ ಮಳೆಯು ಬೆಂಕಿಯು ಭೂಮಿಯ ಮೇಲೆ ಸುರಿಸಿ 3ರಲ್ಲಿ 1 ಭಾಗ ಏನಾಗ್ತದಂತೆ ನಾಶವಾಗಿ ಸುಟ್ಟು ಹೋಗುವಂಥದ್ದನ್ನು ಭೂಮಿಯಲ್ಲಿ ನಾವು ಕಾಣ್ತೇವೆ. ಮಾತ್ರವಲ್ಲ, ಕಾಡಿನ ಮರಗಳಲ್ಲಿ 3ರಲ್ಲಿ 1 ಭಾಗ ಏನಾಗ್ತದೆ? ಸುಟ್ಟು ಹೋಗುತ್ತದೆ. ಹುಲ್ಲು ಏನಾಗ್ತದಂತೆ? ಸುಟ್ಟು ಹೋಗುತ್ತದೆ ಎಂಬುದಾಗಿ ನಾವು ಕಂಡಿದ್ದೇವೆ. 8ನೇ ಉಪದ್ರವ ಅಥವಾ ಮೊದಲ ತುತ್ತೂರಿಯ ಒಂದು ಊದಲ್ಪಡುವಂಥ ಒಂದು ಸಮಯ. ಮತ್ತು 9ನೇ ಉಪದ್ರವ ಅಥವಾ 2ನೇ ತುತ್ತೂರಿ ಊದಲ್ಪಡುವ ಸಂದರ್ಭದಲ್ಲಿ ಪ್ರಕಟವಾಗುವಂಥ ಉಪದ್ರವ ಯಾವುದಾಗಿದೆ ಅದನ್ನು 8 ಮತ್ತು 9ನೇ ವಾಕ್ಯದಲ್ಲಿ ನಾವು ಓದ್ತೇವೆ.
ಬೆಟ್ಟದಂತಿರುವಂಥ ಉರಿಯುವ ಒಂದು ವಸ್ತು ಏನಾಗ್ತದೆ, ಬೆಟ್ಟದಾಗಿರುವಂಥ ದೊಡ್ಡ ಉರಿಯುವಂಥ ಒಂದು ವಸ್ತು ಏನಾಗ್ತದಂತೆ, ಅದು ಸಾಗರದಲ್ಲಿ ಅಂದರೆ ಸಮುದ್ರದಲ್ಲಿ ಅದು ಬೀಳ್ತದಂತೆ. ದೇವರು ಏನು ಮಾಡ್ತಾರೆ, ಬೀಳಿಸ್ತಾನೆ ಅದನ್ನು. ಅವಾಗ ಏನಾಗ್ತದೆ, 1/3 ಭಾಗ ಸಮುದ್ರದ ನೀರು ಏನಾಗ್ತದಂತೆ, ರಕ್ತವಾಗುತ್ತದೆ. 1/3 ಭಾಗ ಸಮುದ್ರದ ಜೀವಿಗಳಲ್ಲಿ ಏನಾಗ್ತವೆ, ಸತ್ತು ಹೋಗುತ್ತವೆ. ಮಾತ್ರವಲ್ಲ, ಹಡಗುಗಳಲ್ಲಿ ಕೂಡ 1/3 ಭಾಗ ಏನಾಗ್ತದಂತೆ, ಸತ್ತು ಹೋಗುತ್ತದೆ ಎಂಬುದಾಗಿ ಅಲ್ಲಿ ನಾವು 2ನೇ ತುತ್ತೂರಿ ಊದಲ್ಪಡುವಾಗ ಅಥವಾ 9ನೇ ಉಪದ್ರವದಲ್ಲಿ ನಾವು ಕಾಣ್ತೇವೆ. 10ನೇ ಉಪದ್ರವ 10 ಮತ್ತು 11ನೇ ವಾಕ್ಯದಲ್ಲಿ ನೋಡ್ತೇವೆ. ಆ ಸಂದರ್ಭದಲ್ಲಿ ಇನ್ನೊಂದು ನಕ್ಷತ್ರ, ಪಂಜಿನಂತೆ ಉರಿಯುವಂಥ ಒಂದು ನಕ್ಷತ್ರವು ನದಿಗಳ ಮೇಲೂ ಒರತೆಗಳ ಮೇಲೂ ಅದು ಬಿಸಾಡಲ್ಪಡುತ್ತದೆ. ಅವಾಗ ಏನು ಸಂಭವಿಸ್ತದೆ ಗೊತ್ತುಂಟಾ, ನೀರು ಕಹಿ ಆಗುತ್ತದೆ ಮತ್ತು ವಿಷವಾಗುತ್ತದೆ. ಅದನ್ನು ಕುಡಿದವರು ಏನಾಗ್ತಾರಂತೆ, ಎಷ್ಟೋ ಜನ ಸತ್ತು ಹೋಗುತ್ತಾರೆ. ನೀರು ನಮ್ಮ ಜೀವಿಸ್ಲಿಕ್ಕೆ ಏನು ಅತಿ ಅವಶ್ಯಕವಾದದೇ ಏನಾಗ್ತದೆ, ನೀರೇ ಎದಾಗುವಂಥದ್ದನ್ನು, ವಿಷವಾಗುವಂಥದ್ದನ್ನು ನಾವು ಕಾಣ್ತೇವೆ. ಮಾಚಿಪತ್ರೆ ಎಂಬುದಾಗಿ ಅದರ ಹೆಸರು ಎಂಬುದಾಗಿ ಕೂಡ ನಾವು ಕಂಡಿದ್ದೇವೆ. 11ನೇ ಉಪದ್ರವ ಅಥವಾ 4ನೆಯ ಒಂದು ತುತ್ತೂರಿ ಊದಲ್ಪಡುವಂಥ ಒಂದು ಸಮಯ 12ನೇ ವಾಕ್ಯದಲ್ಲಿ ನಾವು ಕಂಡಿದ್ದೇವೆ ಪ್ರಿಯರೇ. ಆವಾಗ ಏನಾಗುತ್ತದೆ, 12ನೇ ತುತ್ತೂರಿ ಊದಲ್ಪಡುವಂಥ ಒಂದು ಸಂದರ್ಭದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ 1 ಭಾಗ 1/3 ಭಾಗ ಬಡಿಯಲ್ಪಟ್ಟು ಭೂಲೋಕದಲ್ಲಿ ಕತ್ತಲೆ ಆವರಿಸ, ರಾತ್ರಿಯಲ್ಲಿ ಕೂಡ ಎಂಬುದಾಗಿ ನೋಡ್ತೇವೆ. ಅಂದರೆ ಕತ್ತಲೆ, 1/3 ಭಾಗ ಕತ್ತಲೆ ಅಂತೆ ಭೂಮಿಯಲ್ಲಿ. ಆ ಸಮಯದಲ್ಲಿ ಬೆಳಕಿರಲ್ಲ ಎಂಬುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅದು 11ನೆಯ ಒಂದು ಉಪದ್ರವ ಎಂಬುದಾಗಿ ನೋಡ್ತಾ, ಅಥವಾ 4ನೇ ತುತ್ತೂರಿ ಊದಲ್ಪಡುವ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯ. ಅದರ ನಂತರ ಒಂದು ಕಾರ್ಯ ನಾವು ಕಂಡಿದ್ದೆವು. ಪ್ರಕಟಣೆ 8:13ರಲ್ಲಿ ಒಂದು ಗರುಡ ಪಕ್ಷಿಯು ಏನಾಗ್ತದೆ, ಅದು ಒಂದು ಸಂದೇಶವನ್ನು ಸಾರುವಂಥದ್ದನ್ನು ಕಂಡೆವು. ಅದು ಅದರ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂಥದ್ದು 5ನೆಯ ತುತ್ತೂರಿಯ ಬಗ್ಗೆ ಅಥವಾ 12ನೇ ಉಪದ್ರವದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ನಾವು 9ನೇ ಅಧ್ಯಾಯ ನಾವು 1ರಿಂದ 11 ವಾಕ್ಯದವರೆಗೆ ಓದಿಕೊಡೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 9 1-11. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳುಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗುಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಹೊಡೆಯುವುದರಿಂದುಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯು ಅವರ ಬಳಿಯಿಂದ ಓಡಿ ಹೋಗುವುದು. ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು. ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗಿದ್ದವು. ಅವುಗಳಿಗೆ ಉಕ್ಕಿನ ಕವಚಗಳಂತಿದ್ದ ಕವಚಗಳು ಇದ್ದವು. ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಓಡುವ ರಥಾಶ್ವಗಳ ಶಬ್ದದ ಹಾಗೆ ಇತ್ತು. ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳುಗಳವರೆಗೂ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವ ಅರಸನು. ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದೋನನೆಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೊಲೋನೆಂತಲೂ ಹೆಸರುಂಟು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇದು 12ನೆಯ ಉಪದ್ರವ. 21 ಉಪದ್ರವಗಳಲ್ಲಿ 12ನೇ ಉಪದ್ರವ. ಮತ್ತು ತುತ್ತೂರಿಯ ವಿಷಯಕ್ಕೆ ಬರುವುದಾದರೆ ಇದು 5ನೆಯ ತುತ್ತೂರಿ ಊದಲ್ಪಡುವಂಥ ಸಂದರ್ಭದಲ್ಲಿ ಪ್ರಕಟವಾಗುವಂಥ ಒಂದು ಉಪದ್ರವ ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ತಾ ಇದ್ದೇವೆ ಪ್ರಿಯರೇ. ನಾವು
ಒಂದೊಂದು ಉಪದ್ರವಗಳಲ್ಲಿಯೂ ಭಿನ್ನ ಭಿನ್ನವಾದಂಥ ಕಾರ್ಯಗಳು ಪ್ರಕಟ ಆಗೋದು ನೋಡ್ತಾ. ಆದರೆ ಪ್ರತಿಯೊಂದು ಉಪದ್ರವಗಳ ಸಮಯದಲ್ಲಿ ಲಕ್ಷೋಪಲಕ್ಷ ಜನರು ಈ ಭೂಮಿಯಲ್ಲಿ ಸಾಯಲಿಕ್ಕೆ ಹೋಗುತ್ತಾರೆ ಪ್ರಿಯರೇ. ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಉಪದ್ರವಗಳು ಪ್ರಕಟ ಆಗುವಾಗ ಸಾಯುವಂಥ ಜನರನ್ನು ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅವಾಗ ಸಮಾಧಾನ ಇರಲ್ಲ. ನಾವು ಒಂದೊಂದಾಗಿ ನಾವು ಈ ಕಳೆದ 11 ಉಪದ್ರವಗಳ ಕುರಿತಾಗಿ ನಾವು ಜಸ್ಟ್ ರಿವಿಷನ್ ಮಾಡಿ ಬಂದಿದ್ದೇವೆ. ಯಾವ ರೀತಿಯಲ್ಲಿ ಆವಾಗ ಸಂಭವಿಸಲಿಕ್ಕೆ ಈ ಭೂಮಿಯಲ್ಲಿ ಹೋಗುತ್ತದೆ ಎಂಬಂಥ ವಿಚಾರವನ್ನು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಒಂದೊಂದು ಉಪದ್ರವಗಳು ಸಂಭವಿಸುವಾಗ ಎಷ್ಟೋ ಜನರು ಈ ಭೂಮಿಯಲ್ಲಿ ನಾಶವಾಗುವುದು, ಸಾಯುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, 1ನೇ ವಾಕ್ಯದಿಂದ ಓದಿಕೊಳ್ಳೋಣ. ಅಂದರೆ 1ರಿಂದ 6ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು ಸುಮಾರು 12 ಸಂಗತಿಗಳು ಈ ಒಂದು ಮಿಡತೆಗಳಿಗೆ ಸಂಬಂಧವಾದ ಸಂಗತಿ. ಅಂದರೆ ಏನೆಲ್ಲ ನಡೀತದೆ ಈ ಒಂದು ತುತ್ತೂರಿ ಊದಲ್ಪಡುವಾಗ ಎಂಬುದಾಗಿ ನಾವು 5ನೇ ತುತ್ತೂರಿ ಊದಲ್ಪಡುವಾಗ ಎಂಬುದಾಗಿ ನೋಡ್ತೇವೆ. 7ನೇ ವಾಕ್ಯದಿಂದ 11 ವಾಕ್ಯದವರೆಗೆ ನಾವು ಕಾಣುವಂಥದ್ದೇನೆಂದರೆ ಈ ಮಿಡತೆಗಳ ವಿವರಣೆ, ಅವುಗಳ ರೂಪದ ಒಂದು ವಿವರಣೆಯನ್ನು ಅಲ್ಲಿ ಕೊಡಲ್ಪಟ್ಟಿದೆ. ಅಲ್ಲಿ ಕೂಡ 11 ಸಂಗತಿಗಳನ್ನು ನಾವು ಧ್ಯಾನ ಮಾಡುತ್ತೇವೆ ಪ್ರಿಯರೇ. ನಾವು ಓದಿಕೊಳ್ಳೋಣ ಒಂದೊಂದೇ ವಾಕ್ಯಗಳನ್ನು. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ನೋಡಿ, ಅವನಿಗೆ ಅಲ್ಲಿ ಏನಲ್ಪಟ್ಟಿದೆ, ತುತ್ತೂರಿ ಊದಲ್ಪಡುವಾಗ ಸಂಭವಿಸುವಂಥ ಮೊದಲ ಕಾರ್ಯ ಏನೆಂದರೆ ಇಲ್ಲಿ ನಾವು ನೋಡ್ತೇವೆ, ಆಕಾಶದಿಂದ ಒಂದು ನಕ್ಷತ್ರವು ಬಿದ್ದನು ಅಂತ ಹೇಳ್ತಾ ಇದೆ. ಹೌದಾ? ಬಿದ್ದನು. ಅವನಿಗೆ ಎಂಬುದಾಗಿ, ಅವನಿಗೆ ಅಂದರೆ ಪುರುಷ ನಾಮಕೃತವಾದ ಸರ್ವನಾಮ ಪದವನ್ನು ಇಲ್ಲಿ ಬಳಸಲಾಗಿರುವಂಥದ್ದು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ಅಂದರೆ ಈ ನಕ್ಷತ್ರ ಎಂಬುದಾಗಿ ಹೇಳುವಂಥದ್ದು ಯಾರು? ಒಬ್ಬ ದೂತ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಎರಡನೇದಾಗಿ ಬಿದ್ದನೆಂಬುದಾಗಿ ಹೇಳಬೇಕಾದ್ರೆ ದೇವದೂತರು ಬೀಳುವುದಿಲ್ಲ. ಕರ್ತನ ಜೊತೆಯಲ್ಲಿರುವಂಥ ದೇವನ ಜೊತೆಯಲ್ಲಿರುವಂಥ ದೂತರು ಬೀಳುವುದಿಲ್ಲ. ಯಾರಾಗಿರ್ಬೋದು ಈ ದೂತ? ಇವನು ಬಿದ್ದು ಹೋದಂಥ ದೂತ, ಲುಸಿಫರನೊಂದಿಗೆ ನಿಂತಹ ಒಂದು ದೂತ ಎಂಬುದಾಗಿ ನಾವು ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅವನು ದೊಬ್ಬಲ್ಪಡ್ತಾನೆ, ಅವನು ಬೀಳ್ತಾನೆ ಅಲ್ಲಿ. ಕಾರಣ ಅವನಿಗೊಂದೀಗ ಕೆಲಸ ಕೊಡಲ್ಪಡ್ತಾ ಇದೆ. ಈ ಉಪದ್ರವ ಕಾಲದಲ್ಲಿ ಅವನಿಗೊಂದು ಕೆಲಸ ಕೊಡಲ್ಪಡ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾವ ಕೆಲಸ ಅಂತ. ನಮ್ಮ ಮುಂದೆ ನಾವು ನೋಡುವ, ಮುಂದೆ ಓದಿ. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅಂದರೆ ಅಧೋಲೋಕ ಎಂಬುದಾಗಿ ಹೇಳ್ಬೇಕಾದ್ರೆ ಅದೊಂದು ಸೆರೆಮನೆ. ಅದೊಂದು ಏನಾಗಿದೆ, ಒಂದು ರೀತಿಯ ಒಂದು ಸೆರೆಮನೆ. ಯಾವ ರೀತಿಯಲ್ಲಿ ಪಾತಾಳದಲ್ಲಿ ಒಂದು ಉಪದ್ರವ ಸ್ಥಳದಿದೆಯೋ, ಉಪದ್ರವ ಸ್ಥಳದಲ್ಲಿ ಏನಿದೆ, ಲೂಕ 16:19ರಿಂದ 31 ವಾಕ್ಯದಲ್ಲಿ ಐಶ್ವರ್ಯವಂತನು ಅಲ್ಲಿ ಹೋದ. ಇವತ್ತಿಗೂ ಕೂಡ ಆದಿಕಾಂಡದ ಪ್ರಕಟಣೆವರೆಗೆ ಸಾಯುವಂಥ ಅವಿಶ್ವಾಸಿ ಜನರು, ರಕ್ಷಣೆ ಹೊಂದದೇ ಇರುವವರು ಆ ಸ್ಥಳಕ್ಕೆ ಹೋಗುತ್ತಾರೆ. ತಕ್ಷಣ ಸತ್ತ ಕೂಡಲೇ ಆ ಸ್ಥಳಕ್ಕೆ ಅವರು ಹೋಗುತ್ತಾರೆ, ಉಪದ್ರವ ಸ್ಥಳಕ್ಕೆ ಅವರು ಹೋಗುತ್ತಾರೆ. ಪಾತಾಳದೊಳಗೆ ಅನೇಕ ಸ್ಥಳಗಳು. ಪಾತಾಳ ಎಂದರೆ ಏನು ಪ್ರಿಯರೇ? ಭೂಮಿಯ ಪದರದ ಕೆಳಗಿನ ಭಾಗಕ್ಕೆ ಪಾತಾಳ ಎಂಬುದಾಗಿ ಕರೀತಾರೆ. ಕಳೆದ ಅಧ್ಯಯನದಲ್ಲಿ ನಾನು ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಇದರ ಕುರಿತಾಗಿ ಮಾತನಾಡಿದ್ದೇನೆ. ಅಂದರೆ ಇಲ್ಲಿ ಧರ್ಮೋಪದೇಶ ಕಾಂಡ 32-22 ವಾಕ್ಯ ಓದುವುದಾದರೆ ಈ ಒಂದು ಪಾತಾಳ ಎಂಬಂಥ ಪದಕ್ಕೆ ಕೊಡಲ್ಪಟ್ಟಂಥ ಇಬ್ಬರು ಪದ ಏನೆಂದರೆ ಸಿಯೋಲ್ ಎಂಬುದಾಗಿ. ಹೌದಾ? ಓದಿ, ಸಿಕ್ಕಿದ್ರೆ ಆಂಗ್ಲದಲ್ಲಿ ಓದಿ ನೋಡುವ. ಧರ್ಮೋಪದೇಶಗಳು 32-22. For a fire has been kindled by my wrath, one that burns to the realm of death below. It will devour the earth and its harvest and set on fire the foundation of the mountains. ಓಕೆ, ಶಿಯೋಲ್ ಎಂಬಂಥ ಮೂಲ ಪದವನ್ನು ಅಲ್ಲಿಗೆ ಬಳಸಲಾಗಿದೆ ಪ್ರಿಯರೇ. ಓಕೆ, ನೀವು ನಿಮ್ಮ ಸತ್ಯವೇದದಲ್ಲಿ ಆಂಗ್ಲ ಬೈಬಲಲ್ಲಿ ಓದಿ ನೋಡಿ 32-22. ಒಂದು ವೇಳೆ ಪುಟ್ ನೋಟಲ್ಲಿ ಅದು ಇರ್ಬೋದು. ಸಿಯೋಲ್ ಎಂಬಂಥ ಪದ ಕೆಲವು ಕಡೆ ಲೋಯೆಸ್ಟ್ ಎಲ್ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಸಿಯೋಲ್ ಎಂಬಂಥ ಪದ ಪಾತಾಳಕ್ಕೆ ಕೊಡಲ್ಪಟ್ಟಂಥ ಇಬ್ರು ಪದ ಶಿಯೋಲ್ ಎಂಬುದಾಗಿ. ಓಕೆ, ಮ್ಯಾಥ್ಯೂ ಚಾಪ್ಟರ್ 11:23 ಅಲ್ಲಿ ಎಡಿಸ್ ಎಂಬಂಥ ಪದವನ್ನು ಅಲ್ಲಿ ಉಪಯೋಗಿಸಲಾಗಿದೆ. ಎಡಿಸ್, ಗ್ರೀಕ್ನಲ್ಲಿ ಎಡಿಸ್ ಅಂತ ಹೇಳ್ತಾರೆ, ಇಬ್ರು ಅಲ್ಲಿ ಶಿಯೋಲ್ ಅಂತ ಹೇಳಿದರೆ, ಗ್ರೀಕಲ್ಲಿ ಪಾತಾಳಕ್ಕೆ ಏನು ಹೇಳ್ತಾರೆ? ಎಡಿಸ್ ಎಂಬುದಾಗಿ ಹೇಳ್ತಾರೆ. ಕನ್ನಡದಲ್ಲಿ ಪಾತಾಳ ಎಂಬುದಾಗಿ ನಾವು ಕರೀತೇವೆ ಪ್ರಿಯರೇ. ಇದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಪದಗಳನ್ನು ಬಳಸಲಾಗಿದೆ. ಆದರೂ ಅವುಗಳು ಒಂದೇ ಅರ್ಥವನ್ನು, ಒಂದೇ ವಿಷಯದ ಕುರಿತಾಗಿ ಮಾತಾಡುವಂಥ ಒಂದು ಪದಗಳೆಂಬ ಚೆನ್ನಾಗಿ ತಿಳ್ಕೋಬೇಕು. ಈ ಪಾತಾಳದ ಕೆಳಗೆ ಬೇರೆ ಬೇರೆ ಸ್ಥಳಗಳುಂಟು.
ಉದಾಹರಣೆಗೆ 7 ಪ್ಯಾರಡೈಸ್ ಬಗ್ಗೆ ನಾವು 7 ಪರದೇಶಗಳ ಬಗ್ಗೆ ನಾವು ಕಲಿತಿದ್ದೇವೆ. ಈ ಪಾತಾಳದ ಮೇಲ್ಪಾತ್ರದ ಕೆಳಗಿನ ಮೊದಲ ಸೆಲ್ಲಲ್ಲಿ ಯಾವುದಿತ್ತು? 4ನೇ ಪರದೇಶ ಇತ್ತು, 4th ಪ್ಯಾರಡೈಸ್ ಇತ್ತು. ಅಲ್ಲಿ ಹಳೆ ಒಡಂಬಡಿಕೆಯ ನೀತಿವಂತ ಭಕ್ತರು ಸತ್ತ ನಂತರ ವಿಶ್ರಾಂತಿ ತಗೊಳ್ಳುವಂಥ ಸ್ಥಳ ಅಲ್ಲಿತ್ತು. ಆದರೆ ಯೇಸು ಸ್ವಾಮಿ ಸತ್ತು ಹುಣಲ್ಪಟ್ಟು ಆತನು ಏನಾದ? ಪಾತಾಳಕ್ಕೇನು ಹೋದನು. ಅದರ ನಂತರವಾಗಿ ಆ ಆತ್ಮಗಳೆಲ್ಲ ತಗೊಂಡು ಎಲ್ಲಿಗೆ ಹೋದ? 5ನೇ ಪರದೇಶ, ಅಂದರೆ 3ನೇ ಆಕಾಶಕ್ಕೆ ಅದನ್ನು ಕರ್ಕೊಂಡು ಹೋದ. ಇವತ್ತು 5ನೇ ಪರದೇಶದಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಲ್ಲ ಭಕ್ತರು ಅಲ್ಲಿ ವಿಶ್ರಾಂತಿ ಪಡ್ಕೊಳ್ತಿದ್ದಾರೆ ಎಂಬುದಾಗಿ ಎಫೆಸ 4 ನಾವು 7-11ನೇ ವಾಕ್ಯದಲ್ಲಿ ನಾವು ಓದಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಂದರೆ ಅಲ್ಲಿ ಏನಿತ್ತು? ಆ ಸ್ಥಳದಲ್ಲಿ 4ನೇ ಪರದೇಶ ಇತ್ತು ಎಂಬುದಾಗಿ ನಾವು ಕಲಿತಿದ್ದೇವೆ ಪ್ರಿಯರೇ. ನನ್ನ ಉಪದ್ರವ ಸ್ಥಳ ಕೂಡ ಅಲ್ಲಿ ಇದೆ. ಅಂದರೆ ಅಧೋಲೋಕ ಎಂಬುದಾಗಿ ಹೇಳುವಂಥದ್ದು ಆಂಗ್ಲ ಭಾಷೆಗೆ ಬರುವಾಗ ಬಾಟಮ್ಲೆಸ್ ಫಿಟ್ ಎಂಬುದಾಗಿ ಹೇಳ್ತಾರೆ. ಇದೊಂದು ಸೆರೆಮನೆ. ಇಲ್ಲಿಯವರೆಗೆ ಈ ಒಂದು ಸೆರೆಯಲ್ಲಿ ಯಾರನ್ನು ಕೂಡ ಇಟ್ಟಿಲ್ಲ. ಪ್ರೈಸ್ ಗಾಡ್, ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಇಲ್ಲಿ ಕತ್ತಲ ಗುಂಡಿ ಎಂಬಂಥ ಒಂದು ಸೆರೆ ಕೂಡ ಇದೆ. 2 ಪೇತ್ರ 2:4 ಬಿದ್ದು ಹೋದ ದೂತರನ್ನು ಬಂಧಿಸಿಡಲಾಗಿದೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಈ ಅಧೋಲೋಕದಲ್ಲಿ ಸೈತಾನನನ್ನು 1000 ವರ್ಷಕ್ಕೋಸ್ಕರವಾಗಿ ಬಂಧಿಸ್ತಾರೆ. ಯಾವಾಗ? ಈ ಭೂಲೋಕದಲ್ಲಿ ಯೇಸು ಸ್ವಾಮಿ ಜೊತೆ ನಾವು ಬರ್ತೇವಲ್ಲ 1000 ವರ್ಷ ಆಳ್ವಿಕೆ ಮಾಡುವುದಕ್ಕಾಗಿ, ಆ ಸಂದರ್ಭದಲ್ಲಿ ಕರ್ತನು ಏನು ಮಾಡ್ತಾನೆ? ಅವನನ್ನು 1000 ವರ್ಷಕ್ಕಾಗಿ ಸಂಕಲೆಯಲ್ಲಿ ಕಟ್ಟಿ ಅಧೋಲೋಕ ಎಂಬಂಥ ಸರಿಯಲ್ಲಿ ಅವನು ಹಾಕ್ತಾನೆ ಪ್ರಿಯರೇ. ಅವಾಗ ಈ ಭೂಮಿಯಲ್ಲಿ ಏನಿರಲ್ಲ, ಸೈತಾನ ಇಲ್ಲದ ಕಾರಣ ವಂಚನೆ, ಮೋಸ, ಪಾಪ, ಕ್ರೋಧ ಯಾವುದೂ ಇರಲ್ಲ. ಜಗಳ, ಕೊಲೆ ಅಥವಾ ಶಾಪ ಇನ್ಯಾವುದು ಅಂಥ ಸಂಗತಿಗಳು ಈ ಭೂಮಿಯಲ್ಲಿ ಇರಲ್ಲ. ಸಮಾಧಾನ ಇರ್ತದೆ. ಸಮಾಧಾನದ ಆಳ್ವಿಕೆಯನ್ನು ಈ ಲೋಕದಲ್ಲಿ ಕರ್ತನೊಂದಿಗೆ ನಾವು ಕೂಡ ಈ ಭೂಮಿಯಲ್ಲಿ ಮಾಡಲಿಕ್ಕೆ ಹೋಗ್ತೇವೆ 1000 ವರ್ಷಗಳ ಕಾಲ. 20ನೇ ಅಧ್ಯಾಯ ಪ್ರಕಟಣೆ 1-3 ವಾಕ್ಯ ಓದಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 21-3. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. 1000 ವರ್ಷದ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಸಾಕು. ಪ್ರೈಸ್ ಗಾಡ್. ಇಲ್ಲಿ ಇನ್ನು ನರಕಕ್ಕೆ ಕೊಡಲ್ಪಟ್ಟಂತ ಒಂದು ಗ್ರೀಕ್ ಪದ ಲಿಮ್ನೆನ್ ಟೌಪುರುಸ್, ಹಿಬ್ರು ಪದ ಏನಾಗಿದೆ? ಗೆಹನ್ನ ಎಂಬುದಾಗಿ. ನರಕ ಎಂಬುವಂಥದ್ದು ಅಥವಾ ಗೆಹನ್ನ ಎಂಬುವಂಥದ್ದು ಅದು ನಿಜವಾದ ನರಕ. ಪ್ರಕಟಣೆ 21:8, ಪ್ರಕಟಣೆ 20:14-15ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ನಿಜವಾದ ನರಕ, ಬೆಂಕಿ ಗಂಧಕಗಳಿಂದ ಉರಿಯುವಂಥ ಕೆರೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಈ ಪಾತಾಳದ ಕೆಳಗೆ ಡಿಫ್ರೆಂಟ್ ರೀತಿಯ ಸ್ಥಳಗಳನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವ. ಅದರಲ್ಲಿ ಒಂದಾಗಿದೆ ಅಧೋಲೋಕ. ಅಧೋಲೋಕ ಅಂದರೆ ಬಾಟಮ್ಲೆಸ್ ಪಿಟ್, ಅಂದರೆ ಅದರ ಅರ್ಥ ಅದಕ್ಕೆ ತಳ ಇಲ್ಲದಂಥ ಒಂದು ಸ್ಥಳ. ತಳ ಇರಲ್ಲ, ಅದರಲ್ಲಿ ಹಾಕಿದರೆ ಹೋಗ್ತಾ ಇರ್ತಾರಂತೆ. ತಳ ಇಲ್ಲದಂಥ ಒಂದು ಸೆರೆಮನೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಒಬ್ಬ ದೂತನು ಬೀಳ್ತಾ ಇದ್ದಾನೆ ಭೂಮಿಗೆ. ಬಿದ್ದಂಥ ಕೂಡಲೇ ಅವನಿಗೆ ಬೀಗದ ಕೈ ಕೊಡಲ್ಪಡ್ತಾ ಇದೆ. ಓದಿ 9ನೇ ಅಧ್ಯಾಯ 1ನೇ ಪುನಃ ಓದಿ. 5ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಅವನಿಗೆ ಅಂದ್ರೆ ಅವನು ಯಾರು? ದೂತನಾಗಿದ್ದಾನೆ. ನಿಜವಾದ ನಕ್ಷತ್ರ ಅಲ್ಲ, ಅವನು ದೂತನು. ಪ್ರೈಸ್ ಗಾಡ್. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಎರಡನೇ ಸಂಗತಿ ಏನಾಗ್ತದೆ? ಅವನು ಬಿದ್ದ. ಮೊದಲನೇದಾಗಿ 1ನೇ ಸಂಗತಿ ತುತ್ತೂರಿ ಊದಲ್ಪಡುವ, 5ನೇ ತುತ್ತೂರಿ ಊದಲ್ಪಡುವ, ಅವನು ಬಿದ್ದ ಆಕಾಶದಿಂದ. ಎರಡನೇದಾಗಿ ಅವನಿಗೆ ಅಧೋಲೋಕಕ್ಕೆ ಹೋಗುವಂಥ ಬೀಗದ ಕೈ ಕೊಡಲ್ಪಟ್ಟಿತು. ಯೇಸು ಒಂದು ಮಾತನಾಡಿದ ಗೊತ್ತುಂಟ? ಪ್ರಕಟಣೆ 1:17-18 ಭಯಪಡಬೇಡ, ನನ್ನಲ್ಲಿ ಏನಿದೆ? ಮರಣದ ಬೀಗ ಮತ್ತು ಪಾತಾಳದ ಬೀಗ. ಓದಿ ಆ ವಾಕ್ಯ.
ಸತ್ತವನಾದೆನು. ನಾನು ಆತನನ್ನು ಕಂಡಾಗ ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನಾಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಈ ಅಧೋಲೋಕ ಆಗಿರ್ಬೋದು, ಮರಣ ಆಗಿರ್ಬೋದು, ಪಾತಾಳ ಆಗಿರ್ಬೋದು, ಇದರ ಬೀಗದ ಕೈ ಸೈತಾನನ ಬೈಯಲ್ಲಿ ಇತ್ತು. ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರುವುದರ ಮೂಲಕವಾಗಿ ಅವನ ಕೈಯಿಂದ ಬೀಗದ ಕೈಯನ್ನು ಯೇಸು ಸ್ವಾಮಿ ಕಸಿದುಕೊಂಡಿದ್ದಾನೆ ಪ್ರಿಯರೇ. ಆದರೆ ಆ ಒಂದು ಸಮಯಕ್ಕೋಸ್ಕರ ಈ ಭೂಮಿಯಲ್ಲಿ ದೇವರ ಉದ್ದೇಶ, ದೇವರ ಚಿತ್ತ 7 ವರ್ಷಗಳ ಉಪದ್ರವ ಕಾಲದಲ್ಲಿ ನೆರವೇರುವುದಕ್ಕಾಗಿ ಆ ಒಬ್ಬ ದೂತನಿಗೆ ಆ ಬೀಗದ ಅಧೋಲೋಕದ ಬೀಗದ ಮಾತ್ರವೂ ಆ ಸಮಯದಲ್ಲಿ ಕೊಡಲ್ಪಡ್ತದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಬೀಗದಗೆ ಕೊಡಲ್ಪಟ್ಟಿತ್ತು. ಮುಂದೆ ಓದಿ. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಅವನೀಗ 3ನೇದಾಗಿ ಏನು ಕಾರ್ಯ ಮಾಡ್ತಾ ಇದ್ದಾನೆ? ಅಧೋಲೋಕದ ಬೀಗವನಿಗೆ ತೆರೀತಾ ಇದ್ದಾನೆ. ಅಧೋಲೋಕವು ಏನಾಗಿದೆ? ಅದು ಬೀಗ ಆತ್ಮಮಂಡಲದಲ್ಲಿ ಅಧೋಲೋಕದ ಸೆರೆಗೆ ಬೀಗ ಹಾಕಲ್ಪಟ್ಟಿದೆ ಪ್ರಿಯರೇ. ಯಾಕೆ ಬೀಗ ಹಾಕಲ್ಪಟ್ಟಿದೆ? ಡಿಫ್ರೆಂಟ್ ರೀತಿಯ ಜೀವಿಗಳು ಅದರ ಒಳಗಿದ್ದ ಸೆರೆಯಲ್ಲಿದ್ದಾರೆ. ಡಿಫ್ರೆಂಟ್ ದೇವರು ಒಂದು ಕಾರ್ಯಕ್ಕೋಸ್ಕರ, ಭೂಮಿಯಲ್ಲಿ ಉಪದ್ರವದ ಸಮಯಕ್ಕೋಸ್ಕರ ಇಟ್ಟಂಥ ಒಂದು ಕೆಲವು ಜೀವಿಗಳು ಅದರೊಳಗಿದ್ದಾವೆ. ಜನರಿಗೆ ಉಪದ್ರವ ಕೊಡುವುದಕ್ಕೋಸ್ಕರ, ಉಪದ್ರವಿಸುವುದಕ್ಕೋಸ್ಕರವಾಗಿ ದೇವರು ಅಲ್ಲಿ ಇಟ್ಟಂಥ ಕೆಲವು ಜೀವಿಗಳು ಅದರ ಒಳಗಡೆ ಉಂಟು ಪ್ರಿಯರೇ. ಆ ಲೋಕದೊಳಗೆ ಉಂಟು. ಅದಕ್ಕೆ ಬೀಗ ಹಾಕಲಾಗಿದೆ. ದೇವರ ಸಮಯದಲ್ಲಿ ಮಾತ್ರ ಏನು ಮಾಡ್ತಾನೆ ದೇವರು? ಆ ಬೀಗವನ್ನು ಓಪನ್ ಮಾಡ್ತಾನೆ, ತೆರೀತಾನೆ ಪ್ರಿಯರೇ. ತೆರೆಯಲ್ಪಟ್ಟಿತ್ತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ, 3 ವಿಧವಾದ ಉಪದ್ರವಗಳು ಬರ್ತವೆ. ಹೊಗೆ, ಗಂಧಕ, ಬೆಂಕಿ. ಓದಿ. ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕುಲುಮೆಯ ಹೊಗೆಯಂತೆ ಏರ್ತಾ ಇದೆ. ಕೂಪದಿಂದ ಏನು ಬರ್ತಾ ಇದೆ? ಹೊಗೆ ಬರ್ತಾ ಇದೆ. ಅದು ಕುಲುಮೆಯ ಹೊಗೆಯಂತೆ ಅದು ಏರ್ತಾ ಇದೆ. ಎಲ್ಲಿ ಏರ್ತಾ ಇದೆ? ಇಡೀ ಭೂಲೋಕದಲ್ಲಿ ಹೊಗೆ ಬರುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. 3 ಉಪದ್ರವಗಳು ಇದನ್ನು ಬರ್ತವೆ. ಯಾವುದು? ಬೆಂಕಿ, ಗಂಧಕ ಮತ್ತು ಹೊಗೆ ಎಂಬಂಥ 3 ವಿಧವಾದ ಈ ಉಪದ್ರವಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಮುಂದೆ ಹೋದೆ. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶ ಕತ್ತಲಾಗ್ತದಂತೆ. ಆವಾಗಲೇ ನೋಡಿದೇವೆ. ಆಲ್ರೆಡಿ 3ರಲ್ಲಿ 1 ಭಾಗ 4ನೇ ತುತ್ತೂರಿ ಊದಲ್ಪಡುವಾಗ ಸೂರ್ಯ, ಚಂದ್ರ, ನಕ್ಷತ್ರ 8:12 ಪ್ರಕಟಣೆ 8:12ರಲ್ಲಿ ಓದಿದ್ದೇವೆ. ಸೂರ್ಯ, ನಕ್ಷತ್ರ, ಚಂದ್ರ ಬಡಿಯಲ್ಪಟ್ಟು 3ನೇ 1 ಭಾಗ ಕತ್ತಲಾಯ್ತಂತೆ. ಆಲ್ರೆಡಿ ಕತ್ತಲೆ ಅಲ್ಲಿ ತುಂಬಿದೆ. ಈಗ ಹೊಗೆ ಬರುವಾಗ ಏನಾಗ್ತಾ ಇದೆ? ಪುನಃ ಆಕಾಶವೆಲ್ಲ ತುಂಬಿ ಏನಾಗ್ತಾ ಇದೆ? ಈಗ ಕತ್ತಲೆ ಆವರಿಸ್ತಾ ಇದೆ ಅಂತೆ. ಮುಂದೆ ಓದಿ. ಹೊಗೆ ಒಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಮಿಡತೆಗಳು ಬರ್ತಾ ಇದೆ. ಮಿಡತೆ ಎಂಬುದಾಗಿ ಹೇಳುವಾಗ ನಮಗೆ ಸಾಧಾರಣ ಮಿಡತೆಗಳೆಂಬುದಾಗಿ ಯೋಚಿಸಬಹುದು. ಆ ಮಿಡತೆಗಳಲ್ಲ. ಕಳೆದ ದಿವಸಗಳಲ್ಲಿ ಈ ಎಲ್ಲ ದವಸಗಳನ್ನು, ಈ ಬೆಳೆಯನ್ನು ಹಾಳು ಮಾಡುವಂಥ ಗುಂಪಾದ ಮಿಡತೆಗಳನ್ನು ಕಂಡಿದ್ದೇವೆ ನಾವು. ಎಲ್ಲಿ? ಈ ಗುಜರಾತಲ್ಲಿಯೋ, ಮಂಗಳೂರು ಕಡೆ, ಕೆಲವು ಕಡೆ ಭಾಗಗಳಲ್ಲಿಯೋ ಈ ವಿಡಿಯೋಗಳು ಬರ್ತಾ ಇತ್ತು. ನಾವು ನೋಡ್ತಾ ಇದ್ದೆವು. ದಂಡು ಅಂದರೆ ನಾನು ಹೇಳ್ತೀನಿ, ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ಮಿಡತೆಗಳು ಆ ಗುಂಪಿನಲ್ಲಿ ಇರ್ಬೋದು. ಬಂದು ಬೆಳೆಗಳನ್ನೆಲ್ಲ ಹಾಳು ಮಾಡಿರುವಂಥದ್ದನ್ನು ನಾವು ಕೆಲವು ವಿಡಿಯೋಗಳು, ನ್ಯೂಸ್ಗಳಲ್ಲಿ ಕೂಡ, ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ಅದನ್ನು ನಾವು ಕಂಡಿದ್ದೇವೆ. ಪ್ರೈಸ್ ಗಾಡ್. ಕಾರಣ ದೇವರು ಈ ರೀತಿಯ ಮಿಡತೆ ದಂಡನ್ನು ಐಗುಪ್ತ ದೇಶಕ್ಕೆ ಕಳಿಸಿದ್ದ. ಬೆಳೆ ಹಾಳು ಮಾಡುವಂಥ ಒಂದು ಇದನ್ನು ಕಳಿಸುವಂಥದ್ದು ನೋಡ್ತೇವೆ. ದೇವರು ಈ ಮಿಡತೆ ದಂಡಿನ ಕುರಿತಾಗಿ ಯೋವೇಲ 2ನೇ ಅಧ್ಯಾಯ 25-27 ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಸಣ್ಣ ಮಿಡತೆ. ಓದಿ ವಾಕ್ಯ. ಜೋಯಲ್ ಚಾಪ್ಟರ್ 2 25-27. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರುಷಗಳನ್ನು ನಾನು ನಿಮಗೆ ಕಟ್ಟಿಕೊಡುತ್ತೇನೆ. ಆದ್ರೆ ಈ ಮಿಡತೆಗಳಲ್ಲ ಪ್ರಿಯರೇ. ಬೆಳೆ ಹಾಡು ಮಾಡಿದಂಥ ಆ ಮಿಡತೆ ಉಂಟಲ್ಲ, ಇದು ಚಿಕ್ಕ ಚಿಕ್ಕ ಮಿಡತೆಗಳು. ಸಾಧಾರಣ ಮಿಡತೆಗಳನ್ನು ನಾವು ನೋಡ್ತೇವೆ ಇಲ್ಲಿ, ಅದಕ್ಕಿಂತ ಸ್ವಲ್ಪ ದೊಡ್ಡದ ಮಿಡತೆ ಇರ್ಬೋದು. ಬೆಳೆ ಹಾಳು ಮಾಡುವಂಥ ಮಿಡತೆಗಳನ್ನು
ನಾವು ಈ ಐಗುಪ್ತ ದೇಶದಲ್ಲಿ ಕೂಡ ಕಂಡಿದ್ದೇವೆ. ಮಾತ್ರವಲ್ಲ, ಇಸ್ರೇಲರು ಆವಾಗ ದೇವರು ಉಪದ್ರವಿಸುವುದಕ್ಕೋಸ್ಕರವಾಗಿ ಅವರ ಪಾಪಕ್ಕೆ ಕಳಿಸುವಂಥ ಮಿಡತೆಗಳ ದಂಡಿತ್ತು. ಅದು ಈಗ ನಾವು ಕಾಣ್ತೇವೆ. ಅಧೋಲೋಕದಿಂದ ಬರುವಂಥ ಈ ಹೊಗೆಯಿಂದ ಬರುವಂಥ ಮಿಡತೆಗಳು ಉಂಟಲ್ಲ, ಈ ಮಿಡತೆ ಅಲ್ಲ ಪ್ರಿಯರೇ, ಇದರ ಡಿಫ್ರೆಂಟ್ ಮಿಡತೆಗಳು ಲೋಕದ ಜನರನ್ನು ಆ ದಿನಮಾನಗಳಲ್ಲಿ ಉಪದ್ರವಿಸುವುದಕ್ಕಾಗಿ, ತೊಂದರೆ ಕೊಡುವುದಕ್ಕೋಸ್ಕರವಾಗಿ ಬರುವಂಥ ಒಂದು ಮಿಡತೆಗಳಾಗಿದೆ ಇದು. ಪ್ರೈಸ್ ಗಾಡ್. ದೇವರಿಂದ ಕಳಿಸಲ್ಪಡುತ್ತಿರುವಂಥ ಮಿಡತೆಗಳೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. ಪ್ರಕಟಣೆ 9. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ. ಓಕೆ, 1ನೇ ವಾಕ್ಯದಿಂದ ಓದುವ. ಅದು ಏನಾಯಿತು? 5ನೇ ತುತ್ತೂರಿ ಊದಲ್ಪಡುವಾಗ 1ನೇದಾಗಿ ಒಬ್ಬ ನಕ್ಷತ್ರ ಬಿತ್ತು ಎಂಬುದಾಗಿ ನೋಡ್ತೇವೆ. ಓದಿ. 5ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಆಕಾಶದಿಂದ ಒಂದು ನಕ್ಷತ್ರ ಬಿತ್ತು, ಅಂದ್ರೆ ದೇವದೂತ ಬಿದ್ದ. ಅವನಿಗೆ ಅಧೋಲೋಕಕ್ಕೆ ಹೋಗುವ, ಎರಡನೇಗೆ ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಕೂಪದ ಬೀಗದ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು, ಈಗ 3ನೇದಾಗಿ ಅವನು ಅಧೋಲೋಕದ ಕೂಪದ ಬಾಗಿಲು ತೆರೀತಾನೆ. ಕೂಪದಿಂದ ಬಂದ ಹೊಗೆ, 4ನೇ ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ದೊಡ್ಡ ಕುಲುಮೆ ಹೊಗೆಯಂತೆ ಏರ್ತಾ ಇದೆ. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. 5ನೇದಾಗಿ ಸೂರ್ಯ ಮತ್ತು ಆಕಾಶ ಆ ಹೊಗೆಯಿಂದ ಏನಾಗ್ತಾನೆ? ಕತ್ತಲಾಗುತ್ತಾನೆ. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. 6ನೇದಾಗಿ ಹೊಗೆಯ ಒಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಬರುತ್ತವೆ. ನಾವೊಂದು ವಾಕ್ಯ ಓದುವ. ಏಷನ ಪುಸ್ತಕ 5ನೇ ಅಧ್ಯಾಯ 25-30 ವಾಕ್ಯ. ಬುಕ್ ಆಫ್ ಐಸಾಯ ಚಾಪ್ಟರ್ 5 25-30. ಹೀಗಿರಲು ಯೆಹೋವನು ತನ್ನ ಜನರಲ್ಲಿ ಉರಿಗೊಂಡು ಅವರ ಮೇಲೆ ಕೈ ಎತ್ತಿ ಅವರನ್ನು ಹೊಡೆದು ಬಿಡುವನು. ಆಗ ಬೆಟ್ಟಗಳು ನಡುಗುವವು. ಹೆಣಗಳು ಬೀದಿಗಳಲ್ಲಿ ಕಸವಾಗಿ ಬಿದ್ದಿರುವವು. ಇಷ್ಟೆಲ್ಲ ನಡೆದರೂ ಆತನ ಕೋಪವು ತೀರಲ್ಲ. ನೋಡಿ, ಎಷ್ಟೆಲ್ಲ ಹಣಗಳು ಬಿದ್ರು, ಎಷ್ಟೆಲ್ಲ ಉಪದ್ರ ಸಂಭವಿಸಿದ್ರು ಆತನ ಕೋಪ ತೀರಲ್ಲ. ಕಾರಣ ಏನು ಗೊತ್ತುಂಟು? ಭೂನಿವಾಸಿಗಳು ಸತ್ಯ ದೇವರನ್ನು ಆರಾಧಿಸುವುದನ್ನು ಬಿಟ್ಟು, ಸೃಷ್ಟಿಕರ್ತನಿಗೆ ಕೊಡತಕ್ಕ ಮಹಿಮೆ ಕೊಡುವುದನ್ನು ಬಿಟ್ಟು ಸೃಷ್ಟಿಯನ್ನು ಆರಾಧಿಸಿದ್ದಾರೆ, ಸೃಷ್ಟಿ ವಸ್ತುಗಳನ್ನು ಪೂಜಿಸಿದ್ದಾರೆ, ದೇವರಿಗೆ ಕೋಪವನ್ನು ಎಬ್ಬಿಸಿದ್ದಾರೆ. ಮಾತ್ರವಲ್ಲ, ಪಾಪ ದುಷ್ಕೃತ್ಯಗಳಲ್ಲಿ ಏನು ಮಾಡಿದ್ದಾರೆ? ಜೀವನ ಮಾಡಿದ್ದಾರೆ. ಆ ಕೋಪ ಪ್ರಕಟವಾಗುವಂಥ ಸಮಯ ಅದು ಪ್ರಿಯರೇ. ಮುಂದೆ ಓದಿ. ಇಷ್ಟೆಲ್ಲ ನಡೆದರೂ ಆತನ ಕೋಪವು ತೀರದೆ ಕೈ ಎತ್ತಿಯೇ ಇರುವುದು. ಆತನು ದೂರದ ಜನಾಂಗದವರಿಗೆ ಗುರುತಾಗಿ ಧ್ವಜವೆತ್ತಿ ಅವರನ್ನು ಭೂಲೋಕದ ಅಂಚಿನಲ್ಲಿಂದ ಸಿಳ್ಳು ಹಾಕಿ ಕರೆಯುವನು. ಇಗೋ ತ್ವರೆಪಟ್ಟು ವೇಗವಾಗಿ ಬರುತ್ತಾರೆ. ಅವರಲ್ಲಿ ಯಾರು ಬಳಲಿ ಮುಗ್ಗರಿಸರು. ಯಾರು ತೂಕಡಿಸಿ ನಿದ್ರಿಸರು. ಅವರ ನಡುಕಟ್ಟು ಬಿಚ್ಚಿಲ್ಲ. ಅವರ ಕೆರದ ಬಾರು ಕಿತ್ತಿಲ್ಲ. ಅವರ ಅಂಬುಗಳು ಮೊನೆಯಾಗಿವೆ. ಬಿಲ್ಲುಗಳು ಬಿಗಿದಿವೆ. ಕುದುರೆಗಳ ಗೊರಸೆಗಳು ಕಲ್ಲಿನಂತಿವೆ. ಹೇಗೆ ಬರ್ತವೆ? ಕುದುರೆಗಳ ಗೊರಸೆಗಳು ಕಲ್ಲಿನಂತಿವೆ. ಚಕ್ರಗಳು ಬಿರುಗಾಳಿಯಂತೆ ರಭಸವಾಗಿವೆ. ಸಿಂಹದಂತೆ ಗರ್ಜಿಸುತ್ತಾರೆ. ಪ್ರಾಯದ ಸಿಂಹಗಳ ಹಾಗೆ ಆರ್ಭಟಿಸುತ್ತಾರೆ. ಗುರುಗುಟ್ಟುತ್ತಾ ಬೇಟೆ ಹಿಡಿದು ಹೊತ್ತುಕೊಂಡು ಹೋಗುತ್ತಾರೆ. ರಕ್ಷಿಸೋರು ಯಾರೂ ಇಲ್ಲ. ರಕ್ಷಿಸುವ ಸಮಯದಲ್ಲಿ ಯಾರು ಇರಲ್ಲ ಪ್ರಿಯರೇ. ಇವುಗಳಿಗೆ ಗುಂಡು ಹಾಕಿದ್ರು, ಇವರಿಗೆ ಯಾರು ಪಿಸ್ತೂಲ್ ಹೊಡೆದ್ರು, ಯಾವ ರೀತಿ ನಾಶ ಮಾಡಲಿಕ್ಕೆ ಆಗಲ್ಲ. ಕಾರಣ ದೇವರಿಂದ ಕಳಿಸಲ್ಪಟ್ಟ ಈ ಮಿಡತೆಗಳಾಗಿವೆ. ಇವು ಡಿಫ್ರೆಂಟ್ ರೀತಿಯ ವಿಚಿತ್ರಕಾರದ ಮಿಡತೆ. ಅದರ ರೂಪಗಳನ್ನು ಮುಂದೆ ನಾವು ನೋಡ್ತೇವೆ. ನಾವು ಮುಂದೆ ಸಮುದ್ರವು ಬೋರ್ಗರೆಯುವಂತೆ ಆ ದಿನದಲ್ಲಿ ಇವರು ಯಹೂದ್ಯರ ಮೇಲೆ ಗುಣಗುಟ್ಟುವರು. ದೇಶದಲ್ಲಿಯೋ ಅಂಧಕಾರವು ವ್ಯಾಕುಲವು ತುಂಬಿರುವವು. ಮೋಡ ಕವಿದು ಬೆಳಕು ಕತ್ತಲಾಗುವುದು. ಆ ರೀತಿಯ ಒಂದು ಅನುಭವ ಆ ಉಪದ್ರವ ಕಾಲದಲ್ಲಿ ನೋಡ್ತೇವೆ. ಮುಂದೆ ಓದಿ. ಪ್ರಕಟಣೆ 9 6 ಸಂಗತಿ ಆಯ್ತಲ್ಲ. ಭೂಮಿಯಲ್ಲಿರುವ ಚೇಳುಗಳಿಗೆ 7ನೇದಾಗಿ ಭೂಮಿಯಲ್ಲಿರುವಂತ ಚೇಳುಗಳಿಗೆ ಸಾಮರ್ಥ್ಯ ಇರುವಂತ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ. ಆ ಮಿಡತೆಗಳಿಗೆ
ಭೂಮಿಯಲ್ಲಿರುವಂಥ ಚೇಳು ಇದೆ ಅಲ್ಲ, ಅದಕ್ಕೆ ಕೊಡಲ್ಪಟ್ಟ ಸಾಮರ್ಥ್ಯದ ಇವುಗಳಿಗೂ ಸಾಮರ್ಥ್ಯ ಕೊಡಲ್ಪಟ್ಟಿದೆ ಅಂತೆ. ಚೇಳು ಕಚ್ಚಿದ್ರೆ ಹೇಗಾಗ್ತದೆ ಪ್ರಿಯರೇ? ಅಲ್ಲಲ್ಲಿ ಭಯಂಕರ ಹುರಿ ಇರ್ತದೆ ಪ್ರಿಯರೇ, ಎಷ್ಟೋ ಜನ ಸಾಯ್ತಾರೆ. ಚೇಳು ವಿಷಕಾರಿಯಾದಂಥ ಚೇಳು, ಆ ಚೇಳುಗಳಿಗೆ ಕೊಡಲ್ಪಟ್ಟ ಸಾಮರ್ಥ್ಯ ಪ್ರಕಾರ ಈ ಮಿಡತೆಗಳು ಕೊಡಲ್ಪಡುತ್ತದೆ ಪ್ರಿಯರೇ. ಓಕೆ, ಮುಂದೆ 8ನೇದಾಗಿ, ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ. ಇವರಿಗೆ ಒಂದು ಸ್ಪೆಷಲ್ ಟಾರ್ಗೆಟ್ ಕೊಡಲ್ಪಟ್ಟಿದೆ, ಸ್ಪೆಷಲ್ ಜವಾಬ್ದಾರಿ ಕೇಳಲ್ಪಟ್ಟಿದೆ. ಪಲ್ಯ ಮರಗಳನ್ನು ಇವೆಲ್ಲವನ್ನು ಅವರು ಏನು ಮಾಡಲ್ಲ, ಇವರು ಹಾಳು ಮಾಡಲಿಕ್ಕೆಲ್ಲ ಈ ಮಿಡತೆಗಳು. ಏನು ಹಾಳು ಮಾಡಬೇಕು ನೋಡುವ. ಹನೆಯ ಮೇಲೆ ಆಲ್ರೆಡಿ 1/3 ಭಾಗ ಮರಗಳು ಹಾಳಾಗಿವೆ, ಹುಲ್ಲು ಏನಾಗಿದೆ ಅಂತೆ, ಸುಟ್ಟು ಹೋಗಿದೆ ಅಂತ ನಾವು ನೋಡಿದ್ದೇವೆ. ನಾವು ಈಗಾಗಲೇ ಅಲ್ಲಿ ಅಂಥ ಸಂಗತಿಗಳು ಸಂಭವಿಸಿರುವಂಥದ್ದನ್ನು 4ನೇ ತುತ್ತೂರಿಯ ಸಂದರ್ಭದಲ್ಲಿ ಕೂಡ ನಾವಲ್ಲಿ ಕಂಡಿದ್ದೇವೆ ಪ್ರಿಯರೇ. 1ನೇ ತುತ್ತೂರಿ, 2ನೇ ತುತ್ತೂರಿ, 3ನೇ 4ನೇ ತುತ್ತೂರಿ ಒಂದೊಂದು ಸಂಭವಗಳನ್ನು ಕಂಡಿದ್ದೇವೆ. ಆದರೆ ಇಲ್ಲಿ ಪಲ್ಯವನ್ನಾಗಲಿ ಅಥವಾ ಮರಗಳನ್ನು ಕೆಡಿಸಲಿಕ್ಕೆ ಇವುಗಳಿಗೆ ಅಪ್ಪಣೆ ಇಲ್ಲ. ಇವುಗಳಿಗೊಂದು ದೇವರು ಟಾರ್ಗೆಟ್ ಕೊಟ್ಟಿದ್ದಾನೆ. ಮುಂದೆ ಓದುವ. ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ, 9ನೇದಾಗಿ, ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು. ನೋಡಿ, ಯಾವಾಗ ಹಣೆಗೆ ಮುದ್ರೆ ಹಾಕಲ್ಪಟ್ಟಿತ್ತು? ಕಳೆದ ಅಧ್ಯಯನವನ್ನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾನು. 1,44,000 ಯೆಹೂದ್ಯರು. ಅರ್ಥ ಆಯ್ತಾ ಪ್ರಿಯರೇ? ನೋಡು, ಅಲ್ಲಿಗೆ ಹೋಗುವ ತಿರುಗಿ ಪ್ರಕಟಣೆ 7ನೇ ಅಧ್ಯಾಯ. ನಾವು 3 ಮತ್ತು 4, 5 ವಾಕ್ಯ, ಆ್ಯಕ್ಚುಲಿ 8 ವಾಕ್ಯದವರೆಗೆ ಓದಬೇಕು, ಅಷ್ಟು ನಮಗೆ ಅವಶ್ಯಕತೆ ಇಲ್ಲ. ನಿಮ್ಮ ಜ್ಞಾಪಕಕ್ಕೆ ಬರಮಾಡುವುದಕ್ಕಾಗಿ ಮಾತ್ರ ಈ ವಾಕ್ಯ ಓದ್ತಾ ಇದ್ದೇನೆ. ಓದುವ. ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಮುದ್ರೆ ಹೊತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು. ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. 1,44,000 ಮಂದಿ. ಇವರು ಈಗ ಭೂಮಿಯಲ್ಲಿದ್ದಾರೆ. 7ನೇ ಅಧ್ಯಾಯದಲ್ಲಿ ಎಲ್ಲಿದ್ದಾರೆ ಇವರು? 1,44,000 ಮಂದಿ ಭೂಮಿಯಲ್ಲಿದ್ದಾರೆ. ಆದರೆ 9ನೇ ಅಧ್ಯಾಯಕ್ಕೆ ಬರುವಾಗ 5ನೇ ಮುದ್ರೆ ತುತ್ತೂರಿ ಊದುವಂಥ ಸಂದರ್ಭದಲ್ಲಿ ಆವಾಗ ಕೂಡ ಈ ಭೂಮಿಯಲ್ಲಿ ಇದ್ದಾರೆ ಅವರು. ಆ ದೇವರ ಸ್ಪೆಷಲ್ ಪ್ರೊಟೆಕ್ಷನ್ ನೋಡ್ತೇವೆ. ದೇವರು ಮುದ್ರೆ ಹೊತ್ತಿಸಿದ ನಂತರ ದೇವರೇನು ಕೊಡ್ತಾನೆ? ಒಂದು ಸ್ಪೆಷಲ್ ಪ್ರೊಟೆಕ್ಷನ್ ಇಲ್ಲಿ ಕೊಡ್ತಾ ಇದ್ದಾನೆ. ಇವನು ತೊಂದರೆ ಮಾಡಲಿಕ್ಕಿಲ್ಲ. ಈ ಮಿಡತೆಗಳು ಯಾವುದೇ ಹಾನಿಯನ್ನು ಈ ಜನರಿಗೆ ಹಣೆ ಮೇಲೆ ಮುದ್ರೆ ಹೊತ್ತಿಸಿಕೊಂಡಂಥ, ದೇವರಿಂದ ಮುದ್ರೆ ಹೊತ್ತಿಸಿಕೊಂಡಂಥ ಜನರಿಗೆ ತೊಂದರೆ ಮಾಡಲಿಕ್ಕಿಲ್ಲ, ಮುಟ್ಲಿಕ್ಕಿಲ್ಲ, ಉಪದ್ರವ ಮಾಡಲಿಕ್ಕಿಲ್ಲ. ಪ್ರೊಟೆಕ್ಟೆಡ್ ಇವರು. 14ನೇ ಅಧ್ಯಾಯ ಬರುವ ಹೊತ್ತಿಗೆ ನಾವು ನೋಡಿದ್ದೇವೆ. ಯಾವುದೊಂದು ಸಮಯದಲ್ಲಿ ಅವ್ರು ಪರಲೋಕಕ್ಕೆ ಎತ್ತಲ್ಪಟ್ಟರು. ಜೀವನದಲ್ಲಿರುವಂಥದ್ದನ್ನು ಅಲ್ಲಿ ನಾವು ಕಳೆದ ನೋಡಿದ್ದೇವೆ. ಅಂದರೆ ಮುದ್ರೆ ಹೊತ್ತಿದ್ದ ಉದ್ದೇಶ ಅದೇ ಆಗಿದೆ. ಒಂದು, ಇವರು ದೇವರಿಗೆ ಸಂಬಂಧಪಟ್ಟವರು, ಇವರು ದೇವರ ಮಕ್ಕಳು. ಈ ದೇವರ ಮಕ್ಕಳಿಗೆ ಕಾಯಿನನ ಹಣೆಗೆ ಗುರುತು ದೇವರು ಹಾಕಿದ ಹಾಗೆ ಇವರ ಮೇಲೆ ಒಂದು ಗುರುತು ನಮಗೂ ಒಂದು ಗುರುತು ಹಾಕಲ್ಪಟ್ಟಿದ್ದೆ ಪ್ರಿಯರೇ. ಗೊತ್ತುಂಟಲ್ಲ, ಕಳೆದ ಅದನ್ನು ಧ್ಯಾನಿಸಿದ್ದೇವೆ ನಾವು. ಯಾವುದದು? ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ, 13-14 ವಾಕ್ಯ ಓದಿಕೊಳ್ಳೋಣ. ಎಫೆಸ ಚಾಪ್ಟರ್ 1:13-14. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನಾವು ರಕ್ಷಣೆ ಹೊಂದಿ ಯೇಸುನ ರಕ್ಷಕನ ಒಡೆಯ ಅಂಗೀಕಾರ ಮಾಡಿದಾಗ ಪವಿತ್ರಾತ್ಮನೆಂಬ ಮುದ್ರೆ ನಾವು ಹೊಂದಿದ್ದೇವೆ. ಪವಿತ್ರಾತ್ಮನೆಂಬ ಮುದ್ರೆ ನಮ್ಮಲ್ಲಿ ಬಿದ್ದಿದೆ. ನಮಗೊಂದು ಗುರುತು ದೇವರು ಇಟ್ಟಿದ್ದಾನೆ. ಆದ ಕಾರಣ ಸೈತಾನ, ದುರಾತ್ಮ ಶಕ್ತಿ, ಮಂತ್ರವಾದ ಶಕ್ತಿಗಳು ನಮ್ಮನ್ನು ಈ ಲೋಕದಲ್ಲಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ಪ್ರಕಟಣೆ 9:10. ಭೂಮಿಯ ಮೇಲಿರೋ ಹುಲ್ಲನ್ನಾಗಲಿ, ಭೂಮಿಗೆ ಅವರಿಗೆ ಹಾನಿ ಮಾಡಲಿಕ್ಕಿಲ್ಲ. ಯಾರು? ಭೂಮಿಯ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹನಿಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಟಾರ್ಗೆಟ್ ದೇವರು ಕೊಟ್ಟಿದ್ದಾನೆ. ಖುಷಿ ಬಂದಾಗ ಅವರಿಗೆ ಅವುಗಳಿಗೆ ಕೆಲಸ ಮಾಡಲಿಕ್ಕಿಲ್ಲ. ದೇವರು ಹೇಳಿದ್ದಾನೋ ಅದನ್ನು ಮಾತ್ರ ಅವುಗಳು ಮಾಡಬೇಕು. ದೇವರ ಅಪ್ಪಣೆ ನೆರವೇರಿಸಬೇಕು. ಪ್ರೈಸ್ ಗಾಡ್. ಓಕೆ,
ಇವರನ್ನು ಕೊಲ್ಲದೆ ಇವರನ್ನು ಕೊಲ್ಲದೆ 5 ತಿಂಗಳುಗಳವರೆಗೂ 11ನೇ ವಿಷಯದಲ್ಲಿ ನೋಡ್ತೇವೆ ನಾವು, ಇವರನ್ನು ಕೊಲ್ಲದೆ ಎಷ್ಟು ತಿಂಗಳು? 5 ತಿಂಗಳುಗಳವರೆಗೂ 5 ತಿಂಗಳುಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಕೊಲ್ಲಿಕ್ಕೆಲ್ಲ ಸ್ವಲ್ಪ ಯೋಚನೆ ಮಾಡಿ, ಸಾಯ್ಲಿಕ್ಕೆಲ್ಲ ಉಪದ್ರವ ಮಾತ್ರ ಅನುಭವಿಸ್ತಾ ಇರ್ಬೇಕು, ಯಾತನ ಅನುಭವಿಸ್ತಾ ಇರ್ಬೇಕು. ಹೇಗೆ ಇರ್ಬೋದು? ಈಗ ಲೋಕದಲ್ಲಿ ಹೇಗೆ ಜನ ಇರ್ತಾರೆ ಅಂದರೆ, ಸ್ವಲ್ಪ ಸಾಲ ಆದ ಕೂಡಲೇ ಸಾಲಗಾರರ ಕಾಟ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಕೆಲಸ ಹೋದ ಕೂಡಲೇ ಟೆನ್ಷನ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋರು ಇದ್ದಾರೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದ ಸಂಬಂಧ ಸರಿ ಇಲ್ಲದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳೋರು ಇರ್ತಾರೆ. ಚಿಕ್ಕ ಚಿಕ್ಕ ಕಾರಣಗಳಿಗಾಗಿ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಸಾಧ್ಯವಾಗದೆ ಎಷ್ಟೋ ಜನ ಲೋಕದಲ್ಲಿ ಏನಾಗ್ತಾರಂತೆ, ಆತ್ಮಹತ್ಯೆಗೆ ಶರಣಾಗುವುದನ್ನು ನೋಡ್ತೇವೆ. ಆದರೆ ಇಲ್ಲಿ ಇವುಗಳು ಕೊಲ್ಲುವುದಕ್ಕೆ ಅಪ್ಪಣೆ ಇಲ್ಲ, ಉಪದ್ರವ ಮಾಡಲಿಕ್ಕೆ ಮಾತ್ರ, ಪೀಡಿಸಬೇಕು. ಪ್ರತಿಯೊಂದು ಮನುಷ್ಯನು ಆ ಸಮಯದಲ್ಲಿ ಜೀವಿಸುವಂಥ ಪ್ರತಿಯೊಂದು ಮನುಷ್ಯನ, ಲೋಕದಲ್ಲಿರುವಂಥ ಮನುಷ್ಯನನ್ನು ಇವುಗಳು ಪೀಡಿಸಲೇಬೇಕು, ಉಪದ್ರವ ಕೊಡಲೇಬೇಕು, ಆದರೆ ಕೊಲ್ಲಿಕ್ಕೆ ಇಲ್ಲ. ಮುಂದೆ ಅವರಿಗುಂಟಾದ ಪೀಡೆಯು ಅವರಿಗೆ ಉಂಟಾದ 12ನೇ ಅವರಿಗುಂಟ ಪೀಡೆಯು ಚೇಳು ಮನುಷ್ಯನನ್ನು ಉಂಟಾಗುವ ಚೇಳು ಮನುಷ್ಯನಿಗೆ ಹೊಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಪೀಡೆಗೆ ಸಮಾನವಾಗಿದೆ. ಚೇಳು ಹೊಡೆದ್ರೆ ಹೇಗಾಗುತ್ತದೆ ಪ್ರಿಯರೇ? ಒಂದು ಸಲ ಹೊಡೆದು ಸುಮ್ಮನೆ ಕೂತ್ಕೊಳ್ಳಲ್ಲ, ಅವುಗಳು ಉಪದ್ರವಿಸುತ್ತಲಿರ್ತವೆ. ಸಿಕ್ಕಿದಲ್ಲಿ ಮನುಷ್ಯನನ್ನು ಕಚ್ಚುವಂಥದ್ದು, ಕೊಂಡಿ ಬಿಡುವಂಥದ್ದು, ವಿಷ ಬಿಡುವಂಥದ್ದು, ಉಪದ್ರವಿಸುವಂಥದ್ದೇ ಆ ಸಮಯದಲ್ಲಿ ಮಾಡ್ತಾ ಇರ್ತಾರೆ. ಮುಂದೆ ಓದಿ. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಅವ್ರಿಗೆ ಪ್ರಾಪ್ತವಾಗುವುದಿಲ್ಲ. ಮರಣ ಬಯಸ್ತಾರೆ ಜನರು, ಲೋಕ ಜನರು. ಒಂದು ಸಲ ಮರಣ ಬಂದರೆ ಸಾಕು, ಆತ್ಮಹತ್ಯೆಗೆ ಪ್ರಯತ್ನ ಮಾಡಬಹುದು, ಸಾಯಲ್ಲ ಅಂತೆ. ಆವಾಗ ಒಂದು ವಿಶೇಷತೆ ಏನು ಗೊತ್ತೇ, ಇದಕ್ಕಿಂತ ಮುಂಚಿನ ಉಪದ್ರವಗಳಲ್ಲಿ ಲಕ್ಷೋಪಲಕ್ಷ ಜನ ಸತ್ತು ಹೋದರು. ವಿಷ ನೀರು ಕುಡಿದು, ಕ್ಷಾಮದಲ್ಲಿ ಅಥವಾ ಕತ್ತಿಯಲ್ಲಿ, ಕಾಡು ಮೃಗಗಳ ದಾಳಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಸತ್ತು ಹೋದ್ರು ಅಂತ ನೋಡಿದ್ದೇವೆ. ಈ ಉಪದ್ರವ ಆರಂಭ ಆದ ಕೂಡಲೇ, 5ನೇ ತುತ್ತೂರಿಯ ಉಪದ್ರವ ಆರಂಭ ಆದ ಕೂಡಲೇ ಸಾವಿಲ್ಲ. 5 ತಿಂಗಳವರೆಗೆ ಉಪದ್ರವ ಅನುಭವಿಸಲೇಬೇಕು ಅವರು, ಆವಾಗ ಜೀವಂತ ಇರುವವರು. ಭಯಂಕರ ಪೀಡನೆ, ಸಾಧಾರಣ ಪೀಡೆ. ಈಗ ನಮಗೆ ಒಂದು ಚಿಕ್ಕ ಚೇಳು ಕಚ್ಚಿದ್ರೆ ಇದು ಇಷ್ಟು ಚಿಕ್ಕ ಚೇಳಲ್ಲ ಪ್ರಿಯರೇ, ಹಂಗೆಷ್ಟು ಚೇಳಲ್ಲ. ಇದು ಹೇಗಿರ್ತದೆ, ರೂಪ ಹೇಗಿರ್ತದೆ ಅಂತ ವರ್ಣನೆ ನಾಳೆ ನಿಮಗೆ ಹೇಳ್ತೇನೆ ನಾವು, ಯಾವ ರೀತಿ ಇವುಗಳು ಇರ್ತದೆ ಅಂತ. ಮರಣವನ್ನು ಬಯಸ್ತಾರೆ, ಹುಡುಕ್ತಾರಂತೆ ಜನರು, ಅದು ಅವರಿಗೆ ಪ್ರಾಪ್ತವಾಗುವುದಿಲ್ಲ. ಮರಣ ಹುಡುಕ್ತಾರೆ, ಒಂದು ಸಲ ಸತ್ತರೆ ಸಾಕು, ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಬೋದು, ವಿಷ ಕುಡಿಯಬಹುದು, ಜನ ಸಾಯಲ್ಲ ಸಮಯದಲ್ಲಿ. ಮರಣ ಅವರನ್ನು ಬಿಟ್ಟು ದೂರ ಹೋಗ್ತಾರೆ. ಓದಿ, ಮುಂದೆ ಓದಿ. ಸಾಯಬೇಕೆಂದು ಕೋರ್ತಾರೆ ಅವರು. ಆದರೆ ಮೃತ್ಯು ಅವರ ಬಳಿಯಿಂದ ಓಡಿ ಹೋಗ್ತದಂತೆ. ಕಾರಣ ದೇವರು ನೇಮಕ ಮಾಡಿದ ಉಪದ್ರವ ಮನುಷ್ಯನ ಸಮಯದಲ್ಲಿ ಅನುಭವಿಸಲೇಬೇಕು. ಅಸಾಧಾರಣ ದಿವಸಗಳದು. ಅದಕ್ಕೆ ಯೇಸು ಹೇಳಿದ್ದು, ಅದು ಮಹಾ ಸಂಕಟ. ಲೋಕಾದಿಯಿಂದ ನಡೆಯದಂತ ನಾವು ಓದಿದ್ದೇವಲ್ಲ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಿಂದ ಓದಿದ್ದೇವಲ್ಲ ನಾವು. 18ನೇ ವಾಕ್ಯದ 22 ವಾಕ್ಯ ಬೇಗ ಓದಿಕೊಳ್ಳುವ. ಮಹಾ ಸಂಕಟ ಸಂದರ್ಭದಲ್ಲಿ ನೋಡಿ, ಹೊಲದಲ್ಲಿ ಇರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಸಾಕು. ಅಂಥ ಮಹಾ ಸಂಕಟದ ದಿವಸಗಳು ಅದು ಪ್ರಿಯರೇ. ನೋಡಿ, 5 ತಿಂಗಳು ಮನುಷ್ಯರಿಗೆ ಮರಣ ಇಲ್ಲ. ಮರಣ ಬಯಸಿದ್ರು ಮರಣ ಇಲ್ಲ. ಕಾರಣ ಮಿಡತೆಗಳಿಂದ ಉಪದ್ರವವನ್ನು ಅವರುಗಳು ಅನುಭವಿಸಲೇಬೇಕು, ನೋವನ್ನು ಅನುಭವಿಸಲೇಬೇಕು, ಹಿಂಸೆಯನ್ನು ಅನುಭವಿಸಲೇಬೇಕು. ಹೇಗೆ ಇರ್ಬೋದು ಯೋಚನೆ ಮಾಡಿ ಪ್ರಿಯರೇ, ಹೇಗೆ ಇರ್ಬೋದು ಆ ಪರಿಸ್ಥಿತಿ ಆ ಸಮಯದಲ್ಲಿ. ಆದ ಕಾರಣ ಆ ಉಪದ್ರವ ಕಾಲದಲ್ಲಿ ನಾವು ಕೈ ಬಿಡಲ್ಪಡಬಾರದು, ನಾವು ಯಾರು ಕೂಡ ಇರಬಾರದು. ಈಗಲೇ ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಯೇಸಪ್ಪ, ನೀನು ಈ ಲೋಕಕ್ಕೆ ಬರುವಾಗ ರಹಸ್ಯಭವನದಲ್ಲಿ ನನ್ನನ್ನು ಕೂಡ ಕರ್ಕೊಂಡು ಹೋಗು ಎಂಬುದು ಈಗಲೇ ಪ್ರಾರ್ಥನೆ ಮಾಡೋಣ. ಲೂಕ 21:34-36 ಅದನ್ನೇ ಹೇಳ್ತದೆ.
ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಾವೇನು ಮಾಡಬೇಕು, ಆತನ ಮುಂದೆ ನಿಲ್ಲುವುದಕ್ಕೆ ಯೋಗ್ಯರಾಗುವಾಗ ಈಗಲೇ ಪ್ರಾರ್ಥನೆ ಮಾಡಬೇಕಂತ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಪ್ರಿಯರೇ. ಈಗಲೇ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಪರೀಕ್ಷೆ ಮಾಡುತ್ತಾ ಪ್ರತಿ ದಿವಸ ನಾವು ಎತ್ತಲ್ಪಡಿಕೆಯಲ್ಲಿ ನಾವು ಕೂಡ ಪರಲೋಕಕ್ಕೆ ಹೋಗುವುದಕ್ಕೋಸ್ಕರ ನಾವು ಈಗಲೇ ಪ್ರಾರ್ಥನೆ ಮಾಡಿ ನಮ್ಮನ್ನೇ ಪರೀಕ್ಷಿಸಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಈ ಸಂದರ್ಭದಲ್ಲಿ ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಮುಂದುವರೆದ ಭಾಗವನ್ನು ನಾಳೆ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ. ಸರ್ ಪ್ರಾರ್ಥನೆಯೊಂದಿಗೆ ನಾವು ಮುಗಿಸೋಣ. ಅದಕ್ಕಾಗಿ ಸ್ವಲ್ಪ ಸಮಯ ಕೊಡ್ತೇನೆ ಪ್ರಿಯರೇ. ಯಾರಾದರೂ ಇಲ್ಲಿಯವರೆಗೆ ರಕ್ಷಣೆ ಹೊಂದ ಯೇಸು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿದವರಿದ್ದರೆ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳೋದವರಿದ್ದರೆ ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳಿ. ನಾನು ಯೇಸುನ ಅಂಗೀಕರಿಸ್ತೇನೆ, ನನಗೆ ಯೇಸು ಬೇಕು. ಲೋಕದ ಪಾಪ ಬೇಡ, ಭೋಗಗಳು ಬೇಡ, ಇಚ್ಛೆಗಳು ಬೇಡ, ಲೋಕದ ಸುಖ ಬೇಡ, ಪರಲೋಕ ಸುಖ ನನಗೆ ಬೇಕು. ಒಂದು ವೇಳೆ ರಕ್ಷಣೆ ದೀಕ್ಷೆ ತೆಗೆದುಕೊಂಡು ಕೂಡ ಪಾಪದಲ್ಲಿ ನೀವು ಜೀವಿಸ್ತಾ ಇದ್ದರೆ ಇವತ್ತೇ ಈ ಕ್ಷಣವೇ ಮಾನಸಾಂತರ ಪಡಿ ಪಾಪ ಬಿಟ್ಟು ಬಿಡುವುದಕ್ಕೆ ತೀರ್ಮಾನ ತಗೊಳ್ಳಿ. ಮರಣ ಯಾವಾಗ ಹೇಗೆ ಬರ್ತದೆ ಹೇಳಿಕ್ಕೆ ಆಗಲ್ಲ, ಅಥವಾ ಯೇಸುವಿನ ಬರೋಣ ಕೂಡ ಹೇಗೆ ಬರ್ತದೆ ಅಂತ ಹೇಳಿಕ್ಕೆ ಆಗಲ್ಲ. ನಾವು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನನ್ನ ವಾರ್ತೆ ಕೇಳಿದಂಥ ಒಬ್ಬೊಬ್ಬರಿಗೆ ಆಗ ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ಯಾರಾದರೂ ರಕ್ಷಣೆ ಹೊಂದದವರಿದ್ದರೆ, ಈ ವಾರ್ತೆ ಕೇಳುವವರಲ್ಲಿ ಯಾರಾದರೂ ತಂದೆ ಮಗ ಪವಿತ್ರ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳದವರಿದ್ದರೆ ಅವರ ಹೃದಯದಲ್ಲಿ ನೀನು ಮಾತನಾಡಿ ಅವ್ರು ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತೇನೆಪ್ಪ. ಅಪ್ಪ, ಅವ್ರು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಒಪ್ಪಿಸಿಕೊಡುವ ಕೃಪೆ ತೋರಿಸಬೇಕಾಗಿ ಕೇಳಿಕೊಳ್ತೇನೆ ಸ್ವಾಮಿ. ಮಾತ್ರವಲ್ಲದೆ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರ ಹೆಸರಲ್ಲಿ ದೀಕ್ಷೆ ತೆಗೆದುಕೊಂಡವರು ಕೂಡ ಒಂದು ವೇಳೆ ಪಾಪದಲ್ಲಿ ಜೀವನ ಮಾಡ್ತಾ ಇದ್ದರೆ, ನಿನ್ನ ಸಭಾ ಅನ್ಯೋನ್ಯತೆಯನ್ನು ಅಸಡ್ಡೆ ಮಾಡೋರಿದ್ದರೆ, ಆತ್ಮಿಕ ವಿಷಯಗಳನ್ನು ಅಸಡ್ಡೆ ಮಾಡೋರಿದ್ದರೆ ಅವರೊಂದಿಗೆ ನೀನು ಮಾತನಾಡು. ಅವರಲ್ಲಿ ಕೂಡ ಯಥಾರ್ಥ ಮಾನಸಾಂತರ ಉಂಟು ಮಾಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತಾನೆಪ್ಪ. ಈ ವಾರ್ತೆ ಕೇಳಿದ ಒಬ್ಬರು ಕೂಡ ಕೈ ಬಿಡಲ್ಪಡಬಾರ್ದು. ಒಬ್ಬರು ಕೂಡ ಕರ್ತನೆ ಆ ಉಪದ್ರವ ಕಾಲದಲ್ಲಿ ಭೂಮಿಯಲ್ಲಿ ಇರಕೂಡದಪ್ಪ. ಎಲ್ಲರ ಪರಲೋಕ ಎತ್ತಲ್ಪಡುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾನೆ. ಕಾರ್ಯ ಮಾಡೋದಕ್ಕೆ ಸ್ತೋತ್ರ ಕರ್ತನೆ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದವರೇ. ಆಮೆನ್. God bless you all.